ಥ್ಯಾಂಕ್ ಯು ಜೀಸಸ್. ಓದಿ ಯೋಹಾನ ಗ್ರಂಥ 4ನೇ ಅಧ್ಯಾಯ 41 42. ಜಾನ್ ಚಾಪ್ಟರ್ 4 41 to 41 and 42. ಜಾನ್ ಚಾಪ್ಟರ್. ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲಲ್ಲ, ಕಿವಿಯಾರ ಕೇಳಿ ಈತನು ಲೋಕ ರಕ್ಷಕನೇ ಹೌದು ಅಲ್ಲವೋ ಎಂದು ತಿಳ್ಕೊಂಡಿದ್ದೇವೆ ಎಂದು ಹೇಳಿದರು. ಎರಡರ ನಂಬಿಕೆ ಅಂತಿದೆ ನೋಡಿ. ಹೇಳಿ ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಮಾತಾಡ್ತಾನೆ ಅಂದ್ರೆ ಬೈಬಲ್ ಸ್ಟಡಿಯಲ್ಲಿ 4 ವಿಧವಾದ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಎಷ್ಟು ವಿಧವಾದ ನಂಬಿಕೆ? 4 ವಿಧವಾದ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ತ್ರೀ ಇದ್ದಾಳೆ, ಆಕೆ ವೇಶ್ಯೆ, ವ್ಯಭಿಚಾರಿ, ಬಾವಿ ಹತ್ರ ನೀರಿಗೆ ಬಂದಿದ್ದಾಳೆ ಮಧ್ಯಾಹ್ನ. ಯೇಸು ಸ್ವಾಮಿ ಶಿಶುಗ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಸಾಮಾನ್ಯದ ಜನರಿಗೂ ಯಹೂದ್ಯರಿಗೂ ಬಳಕೆ ಇಲ್ಲ. ಯೇಸು ಸ್ವಾಮಿ ಬಂದು ಆಕೆಯನ್ನು ನೀರು ಕೇಳ್ತಾರೆ. ನಾವು ಸಾಮಾನ್ಯದವರು, ನೀವು ಯಹೂದ್ಯರು, ನಮ್ಮ ಹತ್ರ ನೀರು ಕೇಳೋದು ಹೆಂಗೆ? ನೀನು ಅಮ್ಮ, ನಾನು ಯಾರಂತ ನಿಮ್ಗೆ ಗೊತ್ತಾದ್ರೆ ನಾನು ಕೊಡೋ ನೀರನ್ನ ನೀನು ಕುಡಿದ್ರೆ ನಿಮಗೆ ನೀರಡಿಕೆ ಆಗೋದಿಲ್ಲ. ಹಾಗಾದ್ರೆ ಆ ನೀರನ್ನು ನಾನು ಕೊಡು. ಆಮೇಲೆ ಆ ನೀರು ನೀನು ಕೊಡ್ಬೇಕಾದ್ರೆ ಹೋಗಿ ನಿನ್ ಗಂಡನನ್ನ ಕರ್ಕೊಬ. ಹಲ್ಲೆಲೂಯಾ. ನನಗೆ ಗಂಡ ಇಲ್ಲ, ನಿನ್ ಗಂಡ ಇಲ್ಲ ಅಂತ ಹೇಳ್ತಾರೋ ನಿಜ. ಈಗಿರೋ 5 ಗಂಡಂದಿರು ಕೂಡ ನಿನ್ ಗಂಡಂದಿರಲ್ಲ. ಹಾಗೆ ಜೀವನದಲ್ಲಿ ನಡೆದಿರೋದೆಲ್ಲ ಯೇಸು ಸ್ವಾಮಿ ಆಕೆಗೆ ಹೇಳ್ದ. ಆಕೆಗೆ ಸಂತೋಷ ಆಗೋಯ್ತು. ಊರೊಳಗಡೆ ಹೋಗ್ಬಿಟ್ಟು ಊರವರೆಲ್ಲ ಬಾವಿ ಹತ್ರ ಕರ್ಕೊಂಡ್ಬಂದು. ಹಲ್ಲೆಲೂಯಾ. ಅವ್ರು ಬಂದು ಆಮೇಲೆ ಯೇಸು ಸ್ವಾಮಿ ಮಾತುಗಳನ್ನ ಕೇಳ್ತಾ ಇದ್ರೆ ಅವ್ರ ಮನಸ್ಸು ಹೇಳ್ತಂತೆ, ಲೋಕ ರಕ್ಷಕನು ಈ ಲೋಕವನ್ನ, ಲೋಕದ ಪಾಪಗಳನ್ನ, ಲೋಕದ ಶಾಪಗಳನ್ನ, ಜನರ ಪಾಪಗಳನ್ನ, ಜನರ ರೋಗಗಳನ್ನ, ಜನರ ವ್ಯಾಧಿಗಳನ್ನ, ಜನರ ಜಾಡ್ಯಗಳನ್ನ, ಜನರ ಬಲಹೀನತೆಯನ್ನ, ಜನರ ವ್ಯಾಧಿ ಕಟ್ಟುಗಳನ್ನ, ಜನರನ್ನ ಮಾಟ ಮಂತ್ರಗಳಿಂದ, ರೋಗ ವೇದನೆಗಳಿಂದ, ಸಮಸ್ಯೆಗಳಿಂದ ಬಿಡಿಸೋ ಲೋಕ ರಕ್ಷಕ ನೀನೇ. ಈತನೇ ಅಂತ ನಾವಿವಾಗ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಪ್ರತ್ಯಕ್ಷವಾಗಿ ನೋಡಿದಿರಿ. ಇನ್ ಮೇಲೆ ನಂಬೋದು ನಿನ್ನ ಮಾತಿನ ಮೇಲೆ ಅಲ್ಲ, ನಾವೇ ನೋಡಿ ಕೇಳಿದ್ರಿಂದ ನಂಬ್ತಾ ಇದೀವಿ. ಇದು ಮೊದಲನೇ ನಂಬಿಕೆ. ಯಾವ ನಂಬಿಕೆ? ಅದು ಹುಟ್ಟವಾಗ್ಲೇ ಇರ್ತದೆ ನಮ್ಗೆ. ಆ ನಂಬಿಕೆ ಪ್ರತಿ ಮನುಷ್ಯನಿಗಿರ್ತದೆ. ಅದು ಹುಟ್ಟವಾಗ್ಲೇ ದೇವರೇ ಡಿಫಾಲ್ಟ್ ಆಗಿ ನಮ್ಮ ಒಳಗಡೆ ಇಟ್ಬಿಟ್ಟಿರ್ತಾರೆ. ನಮ್ಮ ಬಾಡಿಯಲ್ಲೇ ಇರ್ತಿದ್ದಾರೆ, ನಮ್ಮ ಮೈಂಡ್ ಅಲ್ಲಿ ಇರ್ತದೆ, ನಮ್ಮ ಹಾರ್ಟ್ ಅಲ್ಲಿ ಇರ್ತದೆ. ಇದು ಮನುಷ್ಯ ನಂಬಿಕೆ. ಇದು ದೇವರ ನಂಬಿಕೆ ಅಲ್ಲ, ಇದು ನಮ್ಮೊಳಗಡೆ ಇರೋ ನಂಬಿಕೆ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಈ ಜನಗಳಿಗೆ ನಂಬಿಕೆ ಯಾರು ಕೊಟ್ಟಿರೋದು? ಯಾರು ಕೊಟ್ಟಿರೋದು? ಇಲ್ಲಿ ನೋಡೋಣ. ಸಾಮಾನ್ಯದ ಸ್ತ್ರೀ ಅಲ್ಲೊಬ್ಬರ ಇದ್ದಾರೆ. ಆತ ನನ್ನ ಜೀವಿತವೆಲ್ಲ ಹೇಳ್ತಿದ್ದ. ಬಂದು ನೋಡಿ ಒಂದ್ಸಾರಿ. ಆಮೇಲೆ ಆ ಅಮ್ಮನ ಮಾತ್ರಲ್ಲಿರೋ ನಂಬಿಕೆಯಿಂದ ಅವ್ರು ಬಂದ್ರು. ಅವ್ರು ಏನ್ ಹೇಳ್ತಾ ಇದಾರೆ? ಇನ್ನು ಮೇಲೆ ನಾವು ನಂಬೋದು ಈತನನ್ನ ನಿನ್ನ ಮಾತಿನ ಮೇಲಲ್ಲ. ಹಲ್ಲೆಲೂಯಾ. ಯಾರನ್ನ ಸುವಾರ್ತೆ ಹೇಳ್ತಾರೆ, ಬೈಬಲ್ ಕೊಡ್ತಾರೆ, ಟ್ರಾಕ್ಸ್ ಕೊಡ್ತಾರೆ. ಬನ್ನಿ, ಯೇಸು ಸ್ವಾಮಿ ಒಳ್ಳೆಯವನು, ನಿನ್ನ ರೋಗ ನಿವಾರಿಸ್ತಾನೆ, ನಿನ್ನ ಶಾಪ ನಿವಾರಿಸ್ತಾನೆ, ನಿನ್ನ ಪಾಪಗಳು ಕ್ಷಮಿಸ್ತಾನೆ, ನಿನಗೆ ಸಮಾಧಾನ ಇರುತ್ತೆ, ನಿನಗೆ ನಿತ್ಯ ಜೀವ ಸಿಗುತ್ತೆ, ನರಕದಿಂದ ತಪ್ಪಿಸ್ಕೊಳ್ತಿ ಅಂತ ಕರೀತಾರೆ. ಅವಾಗ ನಾವೇನ್ ಮಾಡ್ತೀರಿ? ಚರ್ಚಿಗೆ ಬರ್ತೀವಿ. ಚರ್ಚ್ಗೆ ದೇವ್ರ ಹತ್ರ, ಪಾಸ್ಟರ್ ಹತ್ರ ಪ್ರೇಯರ್ಗೆ ಬಂದು ಕುತ್ಕೊಂಡು ದೇವರ ನಂಬಿಕೆಯಲ್ಲಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡು, ಅವ್ರು ಯಾರ ಹತ್ರ ಬಂದ್ರು? ಸಾಮಾನ್ಯ ಶ್ರೀ ಸುವಾರ್ತೆಯನ್ನ ಕೇಳಿ. ಸಾಮಾನ್ಯ ಶ್ರೀ ಏನ್ ಮಾಡಿದ್ರು? ಹೋಗ್ಬಿಟ್ಟು ಊರೊಳಗಡೆ ಸುವಾರ್ತೆಯನ್ನ ಸಾರದ. ಅಲ್ಲಿ ಒಬ್ರು ಇದ್ದಾರೆ, ಅಲ್ಲೊಬ್ಬ ಪ್ರವಾದಿ ಇದ್ದಾನೆ, ಅಲ್ಲೊಬ್ಬ ರಕ್ಷಕ ಇದ್ದಾನೆ. ಆತನು ಇದುವರೆಗೂ ಆ ತರ ಮಾತಾಡಿದ್ ನಾನು ಎಲ್ಲಿ ನೋಡಿಲ್ಲ. ಬಂದು ನೀವು ನೋಡಿ, ನಿಮ್ ಲೈಫ್ ಹಿಸ್ಟ್ರಿ ಎಲ್ಲ ಹೇಳ್ತಾನೆ. ಆ ಸುವಾರ್ತೆಯನ್ನ ಕೇಳಿದ ಜನ ಯೇಸು ಸ್ವಾಮಿ ಹತ್ರ ಬಂದು. ಹಲ್ಲೆಲೂಯಾ. ಅವ್ರು ಬರೋವಾಗ ಯಾರ ನಂಬಿಕೆಯಲ್ಲಿ ಬಂದಿದ್ದು? ಅವ್ರ ಹತ್ರ ಇರೋ ನಂಬಿಕೆ. ಆ ನಂಬಿಕೆ ಯಾರು ಹುಟ್ಟಿಸಿದ್ದು? ಮನುಷ್ಯರಾಗಿರೋ ಸಾಮಾನ್ಯ ಸ್ತ್ರೀ. ಹಲ್ಲೆಲೂಯಾ. ಇದು ನಮ್ಮ ಹತ್ರನೇ ಇರೋದು.
ಇದು ಮೊದಲನೇ ಕಾರ್ಯ, ಅತಿ ಮುಖ್ಯ. ಈಗ ನಿಮ್ಮವ್ರು ಯಾರ್ಯಾರೋ ದೇವರಲ್ಲಿ ಬರ್ತಾ ಇಲ್ಲ, ಕಾರಣ ಏನಂದ್ರೆ ಅವ್ರ ಹತ್ರ ಇರೋ ನಂಬಿಕೆನ ಕೊಡ್ತಾ ಇಲ್ಲ. ಅವ್ರ ಹತ್ರ ಇರೋ ನಂಬಿಕೆ ಕೊಟ್ಬಿಟ್ರೆ ಸಾಕು, ಅವ್ರು ಬಂದ್ಬಿಡ್ತಾರೆ, ಅವ್ರ ರಕ್ಷಣೆ ಹೊಂದ್ತಾರೆ, ಅವ್ರ ಬ್ಯಾಪ್ಟಿಸಮ್ ತಗೊಂತಾರೆ, ಅವ್ರ ದೀಕ್ಷಾ ಸ್ಥಾನ ಇಸ್ಕೊಂತಾರೆ, ಪವಿತ್ರ ಆತ್ಮ ಅಭಿಷೇಕ ಹೊಂದ್ತಾರೆ, ವಾರ ವಾರ ಚರ್ಚ್ಗೆ ಬರ್ತಾರೆ, ಕರ್ತನ ಭೋಜನ ತಿಂತಾರೆ, ಯೇಸು ಸ್ವಾಮಿನೇ ದೇವರಂತ ಅರಿಕೆ ಮಾಡ್ತಾರೆ, ಇನ್ನೊಬ್ಬರನ್ನ ದೇವರಲ್ಲಿ ಕರ್ಕೊಂಡ್ ಬರ್ತಾರೆ. ಆ ಸ್ಟೆಪ್ಗೆ ಕಾರಣ ಏನಂದ್ರೆ ಅವ್ರ ಹತ್ರ ಇರೋ ನಂಬಿಕೆಯಲ್ಲಿ ಬರ್ಬೇಕು. ಫಸ್ಟ್ ನಮ್ಮ ಹತ್ರ ಇರೋ ನಂಬಿಕೆನ ಕೊಡ್ಬೇಕು ದೇವರಿಗೆ. ಯಾರೋ ಒಬ್ರು ಬಂದು ಸುವಾರ್ತೆ ಹೇಳ್ತಾರೆ, ಯಾರೋ ಒಬ್ರು ಬಂದು ವಾಕ್ಯ ಹೇಳ್ತಾರೆ, ಯಾರೋ ಒಂದು ಪಾಸ್ಬುಕ್ ಬಿಲೀವರು ವಿಶ್ವಾಸ ಕರೀತಾರೆ, ಎಲ್ಲಾರು ಬರ್ತಾರಾ? ಎಲ್ಲಾರು ಬರ್ತಾರಾ? ಕೆಲವರು ಬರ್ತಾರೆ, ಜಾಸ್ತಿ ಜನ ಬರಲ್ಲ. ಯೇಸು ಸ್ವಾಮಿ ಹತ್ರ ಚರ್ಚ್ಗೆ ಅಂದ್ರೆ ದೇವ್ರ ಹತ್ರ ಅಂದ್ರೆ ಬರಲ್ಲ. ನೋಡೋಣ ಆಮೇಲೆ ಚೆನ್ನಾಗಿದೆ ಎಲ್ಲ ಅಂದ್ಬಿಡ್ತಾರೆ. ಒಂಥರ ಕೇರ್ಲೆಸ್, ಏನೋ ಒಂಥರ ನಾಚಿಕೆ, ಏನೋ ಒಂಥರ ಅಪನಂಬಿಕೆ. ಏನ್ ಇವಾಗ ನೋಡೋಣ ಮಾಮೂಲಿ ಇದ್ದಿದೆ. ಅಲ್ಲೆಲ್ಲೂಯಾ. ಯಾಕೆ ಅವ್ರು ಬರಲ್ಲ ಅಂದ್ರೆ ಅವ್ರ ಹತ್ರ ಇರೋ ನಂಬಿಕೆನ ಬಳಸ್ತಾ ಇರಲ್ಲ. ಈಗ ಅಯ್ಯಮ್ಮ ಹೋಗಿ ಹೇಳಿದಾರಲ್ಲ ಊರು ಒಳಗಡೆ, ಎಲ್ಲಾರು ಬಂದಿರಲ್ಲ. ಆಮೇನ್. ಕೆಲವ್ರು ಬಂದಿರಲ್ಲ, ಕೆಲವ್ರು ಬಂದಿದ್ದಾರೆ. ಆ ಬಂದಿರೋರು ಯಾರಂದ್ರೆ ಅವ್ರ ಹತ್ರ ಇರೋ ನಂಬಿಕೆಯನ್ನ ನಂಬಿ ಬಂದು ಅವರೇ ಹೇಳ್ತಾ ಇದ್ದಾರೆ. ನೋಡಿ ತಿಂದ ವಾಕ್ಯನ, ಈಗ ನಾವು ನಂಬೋದು ನಿನ್ನ ಮಾತಿನ ಮೇಲೆ ಅಲ್ಲ. ಆಮೇನ್. ಈತನನ್ನ ಕಣ್ಣಾರೆ ನಾವು ಕಂಡಿದ್ದೀವಿ. ಹಾಗೆ ನೀವು ಯಾರನ್ನ ದೇವ್ರ ಹತ್ರ ಕರ್ಕೊಂಡ್ಬಂದ್ರೆ ಅವ್ರ ನಂಬಿಕೆಯಲ್ಲಿ ಬಂದು ಕುತ್ಕೋತಾರೆ, ಆ ನಂಬಿಕೆಯಲ್ಲಿ ವಿಶ್ವಾಸ ಮಾಡ್ತಾರೆ. ದೇವರಿಗೆ ಶಕ್ತಿ ಇದೆ, ದೇವರಿಗೆ ಬಲ ಇದೆ, ದೇವರು ನನ್ನನ್ನ ಬಿಡಿಸ್ತಾನೆ, ದೇವರು ನನಗೆ ಸ್ವಸ್ಥತೆ ಕೊಡ್ತಾನೆ, ದೇವರು ನನಗೆ ನಂಬಿಕೆ ಕೊಡ್ತಾನೆ, ದೇವರು ನನಗೆ ಆರೋಗ್ಯ ಕೊಡ್ತಾನೆ, ದೇವರು ನನ್ನ ಸಾಲನ ತೀರಿಸ್ತಾನೆ, ದೇವರು ನನ್ನ ರೋಗ ನಿವಾರಿಸ್ತಾನೆ, ದೇವರು ನನ್ನ ಕುಟುಂಬವನ್ನ ಕಟ್ತಾನೆ, ದೇವರು ನನ್ನ ಮಕ್ಕಳನ್ನ ಸರಿ ಮಾಡ್ತಾನೆ, ದೇವರು ವಿವಾಹ ಕಾರ್ಯನ ನೆರವೇರಿಸ್ತಾನೆ ಅಂತ ನಂಬುವುದು ಅವಶ್ಯಕ. ಹಲ್ಲೆಲೂಯಾ. ಆಮೆನ್. ಅದು ನಮ್ಮ ನಂಬಿಕೆ. ಆಮೇಲೆ ಚರ್ಚಿಗೆ ಬಂದ್ಬಿಟ್ಟು ದೀಕ್ಷಾ ಸ್ಥಾನ ತಗೊಂಡು ಪವಿತ್ರ ಆತ್ಮ ಅಭಿಷೇಕ ಹೊಂದಿ ವಾಕ್ಯಗಳನ್ನ ಕಲ್ತ್ಕೊಂತಾ ಇರ್ತೀರಲ್ಲ, ಆಮೇಲೆ ನಿನ್ನ ನಂಬಿಕೆಯಲ್ಲಿ ಇರೋಕ್ಕಾಗಲ್ಲ. ಅದಾಗೋಯ್ತು. ಇನ್ನು ಮೇಲೆ ಹೋಗೋದು ನೀನು ದೇವ್ರ ನಂಬಿಕೆಯಲ್ಲಿ. ಓದಿ ಇಬ್ರಿಯ 11:6. ಇಬ್ರು ಚಾಪ್ಟರ್ 11:6. ಆದರೆ ನಂಬಿಕೆ ಏನಿದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವುದು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನ ಕೊಡುತ್ತಾನೆಂದು ನಂಬುವುದು 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 ಅವಶ್ಯಕ. 3 ಮಾತುಗಳಿದೆ ಇಲ್ಲಿ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ದೇವರಿದ್ದಾನೆ ಅಂತ ನಂಬೇಕಂತೆ. ಅದು ನಿನ್ನ ನಂಬಿಕೆ. ಹಲ್ಲೆಲೂಯಾ. ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನಂತ ನಂಬುವುದು ಅವಶ್ಯಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಬಹಳ ಜನ ಬರಲ್ಲಂತ ನಾನು ಅವಾಗಲೇ ಕಾರಣ ಹೇಳಿದೆ. ಅವ್ರ ಹತ್ರ ಇರೋ ನಂಬಿಕೆನ ನಂಬಲ್ಲ. ಯೇಸು ಸ್ವಾಮಿ ಹತ್ರ ಕುರುಡ ಬಂದ್ರೆ ಏನಂತ ಹೇಳಿದ್ರು? ನಾನು ಕಣ್ಣು ಕೊಡ್ತೀನಿ ಅಂತ ನಂಬ್ತೀಯಾ? ಯಾರ ನಂಬಿಕೆ? ಯಾರ ನಂಬಿಕೆ? ಆ ಮನುಷ್ಯನ ಹತ್ರ ಕೊಡ್ಬೇಕು ನಂಬಿಕೆ. ಆಮೆನ್. ಆ ಮನುಷ್ಯನ ನಂಬಿಕೆ ಕೊಡ್ಬೇಕು. ಹಲ್ಲೆಲೂಯಾ. ಆ ಮನುಷ್ಯನ ನಂಬಿಕೆ ಕೊಡ್ಬೇಕು. ಏನಂತ ಕೇಳಿದ್ರು ಯೇಸು ಸ್ವಾಮಿನ? ಹಲ್ಲೆಲೂಯಾ. ನಿನ್ಗೆ ಏನ್ ಬೇಕು ಅಂತ ಕೇಳಿದ್ರು ಯೇಸು ಸ್ವಾಮಿ. ನನ್ ಕಣ್ಣು ಬೇಕು ಅಂತ. ನಾನ್ ಕಣ್ಣು ಕೊಡ್ತೀನಿ ಅಂತ ನೀನ್ ನಂಬ್ತೀಯಾ? ನಂಬ್ತೀನಿ ಅನ್ಬೇಕು, ನಂಬ್ಬೇಕು. ಅವಾಗ ಮಿರಾಕಲ್. ಇಲ್ಲಾಂದ್ರೆ ಎಲ್ಲಾರು ಆಗಲ್ಲ. ಯೇಸು ಸ್ವಾಮಿನೇ ಬರ್ಲಿ, ಪಾಸ್ಟರ್ ಅಲ್ಲ, ಯೇಸು ಸ್ವಾಮಿನೇ ಬರ್ಲಿ, ನಂಬಿಕೆ ಇಲ್ಲಂದ್ರೆ ಅವ್ರಿಗೆ ಮೇಲಾಗಲ್ಲ, ಈಗಲೂ ಆಗಲ್ಲ. ಆಮೆನ್. ಅರ್ಥ ಆಗಿದೆ ನಿಮ್ಗೆಲ್ಲ? ಮಾರ್ಕ 6ನೇ ಅಧ್ಯಾಯ ಹತ್ರ ಹೋಗಿ. Hallelujah. Thank you, Jesus. Hallelujah. Spirit of God. 5ನೇ ವಚನ 6ನೇ ವಚನ 6ನೇ ಅಧ್ಯಾಯ 5:6. ಆತನು ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈಯನ್ನಿಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಾತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ಆತನನ್ನ ನಂಬದೆ ಹೋದದ್ದಕ್ಕೆ ಆತನು ಆಶ್ಚರ್ಯಪಟ್ಟ. ಯಾಕೆ ಅಲ್ಲಿ ಜಾಸ್ತಿ ಮಿರಾಕಲ್ಸ್ ನಡೆದಿಲ್ಲ, ಅದ್ಭುತ ಕಾರ್ಯಗಳು ನಡೆದಿಲ್ಲ, ಸೂಚಕ ಕಾರ್ಯಗಳು ಜರಗಲಿಲ್ಲ.
ಜೀಸಸ್ ತಾನೇ ಅಲ್ಲಿರೋದು, ರಿಯಲ್ ಗಾಡ್ ತಾನೇ ಅಲ್ಲಿರೋದು. ಯಾಕೆ ಅಲ್ಲಿ ಜರುಗಲಿಲ್ಲ? ಆ ಊರವರು, ಆ ಗ್ರಾಮದವರು, ಅಲ್ಲಿ ಬಂದಿರೋ ಜನ ಜೀಸಸ್ ನ ಬಿಲೀವ್ ಮಾಡಿಲ್ಲ, ನಂಬಿಕೆ ಇಟ್ಟಿಲ್ಲ. ಚೆನ್ನಾಗಿ ನೋಡಿ, ಗಮನವಿಟ್ಟು ನೋಡಿ, ಪೂರ್ತಿಯಾಗಿ ಕೇಳಿ. ಅಲ್ಲಿ ಯೇಸು ಸ್ವಾಮಿನ ಅವ್ರು ನಂಬಿಲ್ಲ, ಅದಕ್ಕೆ ಮಿರಾಕಲ್ಸ್ ನಡೆದಿಲ್ಲ. ಇವತ್ತು ನಿನ್ ಜೀವನದಲ್ಲಿ ಅಷ್ಟೇ, ದೇವರು ಮಾಡ್ತಾರಂತ ನಂಬೇಕು. ದೇವರು ಎಲ್ಲ ಸರಿ ಮಾಡ್ತಾರಂತ ನೀನ್ ನಂಬೇಕು. ಎಲ್ಲವನ್ನ ಸರಿ ಮಾಡ್ತಾರೆ ನನ್ನ ಲೈಫಲ್ಲಿ. ಏನೇನು ಕೆಟ್ಟೋಗಿದೆ ಎಲ್ಲವನ್ನ ರಿಪೇರಿ ಮಾಡ್ಕೊಡ್ತಾರೆ. ಏನೇನು ಅಳದೋಗಿದೆ ಎಲ್ಲಾನು ಮಾಡ್ಕೊಡ್ತಾರೆ. ದೇವ್ರ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಿನ್ ನಂಬಿಕೆಯಲ್ಲಿ ಚರ್ಚಿಗೆ ಬಂದೆ, ಇನ್ಮೇಲೆ ನಿನ್ನ ಬೆಳೆಯೋದು ಯೇಸು ಸ್ವಾಮಿ ಕೊಡೋ ನಂಬಿಕೆ. ಹಲ್ಲೆಲೂಯಾ. ನಮ್ಮ ಮೊದಲು ದೇವರ ಹತ್ರ ಹೋದಾಗ ನಾನು ಪ್ರೇಯರ್ ಮಾಡೋದು ಬರ್ತಾ ಇಲ್ಲ, ವಾಕ್ಯಗಳು ಗೊತ್ತಿಲ್ಲ. 17 ವರ್ಷ ಹಿಂದೆ ನಾನು ದೇವ್ರ ನಂಬಿದಾಗ ನನಗೆ ಪ್ರೇಯರ್ ಮಾಡೋದು ಬರ್ತಾ ಇಲ್ಲ, ವಾಕ್ಯ ಗೊತ್ತಿಲ್ಲ, ಹೆಂಗ್ ಪ್ರೇಯರ್ ಮಾಡ್ಬೇಕು ಗೊತ್ತಿಲ್ಲ. ಬೈಬಲ್ ಎತ್ತಿ ತಲೆ ಕೆಳಗಡೆ ಎದೆ ಮೇಲೆ ಬೈಕೆ ಇಟ್ಕೊಂತಾ ಇದ್ದೆ. ಅದೇ ತರ ಮೇಲಾಗ್ತಾ ಇದ್ದೆ, ಅದೇ ತರ. ಬಟ್ ಅದು ಹಂಗೆ ಕಂಟಿನ್ಯೂ ಆಗ್ಲಿಲ್ಲ. ನಾನು ಪ್ರೇಯರಲ್ಲಿ ಬೆಳಿಬೇಕಾಗಿ, ನನ್ನ ನಂಬಿಕೆಯಲ್ಲಿ ಬೆಳಿಬೇಕಾಗಿ, ನನ್ನ ವಾಕ್ಯದಲ್ಲಿ ಬೆಳಿಬೇಕಾಗಿ, ನನ್ನ ವಚನದಲ್ಲಿ ಬೆಳಿಬೇಕಾಗಿತ್ತು. ಯಾವಾಗ ಅದು ಬೈಬಲ್ ತಲೆ ಕೆಳಗಡೆ ಇಟ್ಕೊಂಡಾಗ, ಎದೆ ಮೇಲೆ ಇಟ್ಕೊಂಡಾಗ, ಸ್ಟಾರ್ಟಿಂಗ್ ಆರಂಭದಲ್ಲಿ ಮಾತ್ರ ಆ ತರ ಇಟ್ಕೊಳ್ಳೋದು ತಪ್ಪು. ನಿನ್ನ ನಂಬಿಕೆ ತಲೆ ಕೆಳಗಡೆ ಎದೆ ಮೇಲೆ ಬಂದ್ರೆ, ಕೈ ಹತ್ರ ಇಟ್ಕೊಂಡ್ರೆ, ಹಿಂಗೆ ಗಟ್ಟಿಯಾಗಿ ಇಟ್ಕೊಂಡ್ರೆ, ನಿನ್ನ ಒಳಗಡೆ ಇರೋ ಅಪನಂಬಿಕೆ ಸೈತಾನ ಹೋಗ್ಬೇಕಂದ್ರೆ ಒಳಗಡೆ ನಂಬಿಕೆ ಬರ್ಬೇಕು. ಬೈಬಲ್ ನಂಬಿಕೆ ನಿನ್ ಒಳಗಡೆ ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ವಾಕ್ಯ ಕೇಳ್ತಾ 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 ನಿನ್ನ ನಂಬಿಕೆ ಬೆಳೆದು ಬಿಡಬೇಕು. ನೋಡಿ, ದೇವರ ಹತ್ರ ಬರೋರು ದೇವರಿದ್ದಾನೆ, ಕಷ್ಟಗಳಲ್ಲಿ ದೇವರಿದ್ದಾನೆ, ಇಕ್ಕಟ್ಟಲ್ಲಿ ದೇವರಿದ್ದಾನೆ, ಭಯದಲ್ಲಿ ದೇವರಿದ್ದಾನೆ, ಸಂಕಟದಲ್ಲಿ ದೇವರಿದ್ದಾನೆ, ವ್ಯಾಧಿಯಲ್ಲಿ ದೇವರಿದ್ದಾನೆ, ಕಷ್ಟದಲ್ಲಿ ದೇವರಿದ್ದಾನೆ, ಭಯದಲ್ಲಿ ದೇವರಿದ್ದಾನೆ, ಆಸ್ಪತ್ರೆ ವಿಷಯದಲ್ಲಿ ದೇವರಿದ್ದಾನೆ, ಸಾಲದಲ್ಲಿ ದೇವರಿದ್ದಾನೆ, ಶತ್ರು ಎದುರಾದಾಗ ದೇವರಿದ್ದಾನೆ, ನಿದ್ರೆ ಬರ್ದಿರುವಾಗ ದೇವರಿದ್ದಾನೆ, ಇಕ್ಕಟ್ಟಲ್ಲಿ ಸಿಕ್ಕಿದಾಗ ದೇವರಿದ್ದಾನೆ, ಸಮಸ್ಯೆಗಳಲ್ಲಿ ನಲುಗ್ತಾ ಇರುವಾಗ, ಪರಿಹಾರ ಕಾಣಿರುವಾಗ ದೇವರಿದ್ದಾನೆ, 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 ದೇವರಿದ್ದಾನೆ. ಅದೊಂದು ಬಲ, ಅದೊಂದು ಶಕ್ತಿ, ಅದೊಂದು ನಂಬಿಕೆ. ನಿನ್ನ ಜೀವನದಲ್ಲಿ ದೇವರು ಕಾರ್ಯ ಮಾಡ್ತಾನೆ. ದೇವರಿದ್ದಾನೆ ಅಂತ ಹೇಳೋದೇ ಒಂದು ನಂಬಿಕೆ. ಎಲ್ಲಿ ದೇವರು? ಎಲ್ಲಿ ದೇವರು? ಯಾಕೆ ಅವಮಾನ, ಯಾಕೆ ರೋಗ, ಯಾಕೆ ದುಃಖ, ಯಾಕೆ ನಿಂದನೆ? ಅದೇ ಒಂದು ಅಪನಂಬಿಕೆ. ನಮ್ಮ ಮನೇಲಿರೋ ಅಪ್ಪ ನಮ್ಮನ್ನು ಹೊಡಿತಾರೆ. ಹೊಡೆದು ಬಿಟ್ರೆ ಕೆಟ್ಟೋನಾ? ಅಪ್ಪ ಹೊಡೆದು ಬಿಟ್ರೆ ಯಾಕೆ ಹೊಡೆಯೋದು? ಅಪ್ಪ ಸರಿಯಾಗಿ ನನ್ನ ಹತ್ರನೇ ಇರ್ಲಿ, ತಪ್ಪು ಮಾಡಿರೇ ಇರ್ಲಿ, ಕರೆಕ್ಟಾಗಿ ನಡ್ಕೊಂಡ್ಲಿ, ಆಚೆಗಡೆ ಒಳಗಡೆ, ಮನೆಯಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಚರ್ಚಲ್ಲಿ, ಸಮಾಜದಲ್ಲಿ ಕರೆಕ್ಟಾಗಿ ಅಂತ ಅಪ್ಪ ಹೊಡಿತಾರೆ. ಒಳ್ಳೇದಕ್ಕೆ ಹೊಡಿತಾರೆ. ಹೊಡೆದ್ಬಿಟ್ರೆ ಅಪ್ಪ ಕೆಟ್ಟೋನಾ? ಸ್ವಲ್ಪ ದಿನ ಮಾತಾಡಲಿ ಅಂದ್ರೆ ಅಪ್ಪ ಕೆಟ್ಟೋನಾ? ಸದುತ್ರ ಕೊಟ್ಟಿಲ್ಲ ಅಂದ್ರೆ ಅಪ್ಪ ಕೆಟ್ಟೋನ ಆಗ್ಬಿಡ್ತಾನ? ಶಿಕ್ಷಿಸೋದು ನಮ್ಮ ಇದಕ್ಕಾಗಿ, ನಮ್ಮ ಒಳ್ಳೇದಕ್ಕೆ, ನಾವು ಪಾಠ ಕಲಿಯೋದಕ್ಕಾಗಿ ದೇವರು ಶಿಕ್ಷಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ದೇವ್ರ ಹತ್ರ ಬರೋರಿಗೆ ನಂಬಿಕೆ ಇರಬೇಕು. ದೇವ್ರು ನಂಬಿದ್ದೀನಿ, ದೇವರು ನನಗೆ ಪ್ರತಿಫಲ ಕೊಡ್ತಾನೆ. ದೇವರನ್ನ ನಾನು ನಂಬಿದ್ದೀನಿ, ದೇವರು ನನಗೆ ಕೃಪೆಯನ್ನ ತೋರಿಸ್ತಾನೆ. ದೇವರು ನಾನು ನಂಬಿದ್ದೀನಿ, ದೇವರು ನನ್ನನ್ನು ಕೈ ಬಿಡೋದಿಲ್ಲ. ಈ ಕ್ಷಣ ಕೈ ಬಿಟ್ಟಿದ್ದಾನೆ, ಈ ಸಮಯದಲ್ಲಿ ಮಾತ್ರ ನನ್ನನ್ನು ಕೈ ಬಿಟ್ಟಿದ್ದಾನೆ. ನಾಳೆ ಹಾಗೆ ಅದನ್ನು ಬಿಡೋದಿಲ್ಲ. ನನ್ನನ್ನು ಎತ್ತಿ, ನನ್ನ ಗೌರವವನ್ನ, ನನ್ನ ಆರೋಗ್ಯವನ್ನ, ನನ್ನ ಕಾರ್ಯನ, ನನ್ನ ವ್ಯಾಪಾರನ, ನನ್ನ ಕುಟುಂಬನ, ನನ್ನ ಜೀವಿತನ, ನನ್ನ ಮನೆಯನ್ನ, ಆಮೇಲೆ ನನ್ನ ವ್ಯವಸಾಯವನ್ನ, ಆಮೇಲೆ ನನ್ನ ಫ್ಯಾಕ್ಟರಿಯನ್ನ, ನನ್ನ ಆಫೀಸನ್ನ, ನನ್ನ ಸೇವೆಯನ್ನ ದೇವ್ರ ಮೇಲೆ ತರ್ತಾನೆ ಮತ್ತೆ ಅಂತ ನಾನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮತ್ತೆ ಸ್ಪಷ್ಟವಾಗಿ ಹೇಳ್ತದೆ, ಕ್ಲೀನ್ ಆಗಿ ಹೇಳ್ತದೆ, ಆಮೆನ್. ಕ್ಲೀನ್ ಆಗಿ ಕೆಂಪರಾಗಿ ಹೇಳ್ತದೆ, ಆಮೆನ್. ದೇವ್ರ ಹತ್ರ ಬರೋರಿಗೆ ನಂಬಿಕೆ ಇರಬೇಕು. ಅಪನಂಬಿಕೆಯಲ್ಲಿ ಪ್ರೇಯರ್ ಮಾಡಬೇಡಿ. ನಿನ್ ಮನೆಯಲ್ಲ ಪ್ರೇಯರ್ ಮಾಡು, ಚರ್ಚೆಗನ್ನ ಪ್ರೇ ಮಾಡು, ಯಾರಿಗನ್ನ ಪ್ರೇ ಮಾಡು, ಯಾವುದಕ್ಕನ್ನ ಪ್ರೇ ಮಾಡು. ದೇವರು ಕೇಳ್ತಾನೆ,
ದೇವ್ರ ಚಿತ್ತಾನುಸಾರ ಬೇಡಿದ್ರೆ ಕೊಡ್ತಾನಂತ ನಂಬು. ದೇವ್ರ ಚಿತ್ತ ಇಲ್ದಿರ ಕೇಳಿದ್ರು ಕೊಟ್ಬಿಡ್ತಾನೆ. ನಿನ್ ಪ್ರಾಬ್ಲಮ್ ಆಗ್ಬಿಡ್ತದೆ, ಅದನ್ನ ಆತನೇ ಕ್ಲಿಯರ್ ಮಾಡ್ಬಿಡ್ತಾನೆ. ಅದು ಕೊಟ್ಬಿಟ್ಟು ನಿನ್ ಸಮಸ್ಯೆ ಆದಾಗ ನಾನು ಬೇಡಿದ್ದು ತಪ್ಪಾಯ್ತು, ನಾನು ಈಸ್ಕೊಂಡಿದ್ದು ತಪ್ಪಾಯ್ತು, ನಾನು ಪಡ್ಕೊಂಡಿದ್ದು ತಪ್ಪಾಯ್ತು, ದೇವ್ರಿಗಾಗಿ ಕಾದ್ಬೇಕಾಗಿತ್ತು. ಹಲ್ಲೆಲೂಯಾ. ನಾನಂತೂ ಯಾವಾಗಲೂ ಹೆಂಗ್ ಪ್ರೇ ಮಾಡ್ತೀನಿ ಅಂದ್ರೆ, ನಾವೆಲ್ಲ ಮನುಷ್ಯರಪ್ಪ, ಕಣ್ಣಲ್ಲಿ ನೋಡಿದ್ದು ಮನಸ್ಸಿಗೆ ಬಂದಿದ್ದು ಕೇಳ್ಬಿಡ್ತೀವಿ. ದೇವ್ರ ಹತ್ರ ಅದು ಬೇಕು ಇದು ಬೇಕು, ನಿನ್ ಚಿತ್ತ ಯಾವ್ದಿದೆ ಅದು ಮಾತ್ರ ಕೊಡಪ್ಪ. ನಾನು ಕೇಳ್ತೀನಿ, ನಿನ್ಗೆ ಇಷ್ಟ ಇರೋದು ಬೇಡ ಪರವಾಗಿಲ್ಲ, ನಾನು ಬೇಸರ ಕೊಡಲ್ಲ. ಇದು ರಿಲೇಶನ್ಶಿಪ್. ದೇವ್ರ ಹತ್ರ ನಮ್ಗೆ ಚೆನ್ನಾಗಿರ್ತದೆ ಸಂಬಂಧ. ನಿನ್ನ ಚಿತ್ತ ದೇವ್ರೆ, ನಿನ್ನ ಆಲೋಚನೆ ದೇವ್ರೆ, ನಿನ್ ಕೃಪೆ ದೇವ್ರೆ, ಏನ್ ಮಾಡ್ತೀವಿ? ಶರೀರ ಕೇಳ್ಬಿಡ್ತೈತೆ, ದೇವ್ರ ಚಿತ್ತ ಇರಲ್ಲ. ಅದು ಸಿಕ್ಕಿದ್ರೆ ನಮ್ಗೆ ಕಷ್ಟ ಆಗ್ಬೋದು, ಪ್ರಾಬ್ಲಮ್ಸ್ ಬರ್ಬೋದು, ಅವಮಾನ ಆಗ್ಬೋದು, ಸಮಸ್ಯೆ ಬರ್ಬೋದು, ದೇವ್ರಿಗೆ ಅವಮಾನ ಆಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ನಾನು ಯಾವಾಗಲಾಗೆ ಪ್ರೇಯರ್ ಮಾಡುತ್ತೇವೆ. ನಾನು ಕೇಳ್ತೀನಿ ಏನೇನೋ, ಯಾವ್ದನ್ನ ರಾಂಗ್ ಇದ್ರೆ, ತಪ್ಪಿದ್ರೆ, ನಿನ್ ಚಿತ್ತ. ಯೇಸುಸ್ವಾಮಿ ಹೆಂಗೆ ಪ್ರೇಯರ್ ಮಾಡಿದ್ರು ಶಿಲ್ಪೆಯಲ್ಲಿ, ಆ ಗೆತ್ಸೆಮನೆ ತೋಟದಲ್ಲಿ, ನಿನ್ ಚಿತ್ತ ಇದ್ರೆ ಪಾತ್ರೆ ನನ್ನ ಬಿಟ್ಟು, ಶಿಲ್ಪೆಯಲ್ಲ, ಹಲ್ಲೆಲೂಯಾ, ಗೆತ್ಸೆಮನೆ ತೋಟದಲ್ಲಿ ನಿನ್ನ ಚಿತ್ತ ಬಿದ್ರೆ ಈ ಪಾತ್ರೆ ನನ್ನ ಬಿಟ್ಟೋಗಿ, ಅನ್ಯಥಾ ನಾನು ಆ ಶ್ರಮವನ್ನ, ಆ ಕಷ್ಟವನ್ನ, ಆ ಶೋಧನೆಯನ್ನ, ಆ ಉಪದ್ರವನ ನಾನು ದಾಟ್ತೀನಿ ದೇವ್ರೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ನೋಡೋಣ. ನಮ್ಗೆ ನಂಬಿಕೆ ಕೊಡೋದು ಯಾರಂತ ವಾಕ್ಯ ನೋಡೋಣ. ಇಬ್ರಿಯ 12:1-2. ಇಬ್ರು ಚಾಪ್ಟರ್ 12, 1-2. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಬೇಗದೋಪಾದಿಯಲ್ಲಿ ತಮ್ಮ ಸುತ್ತಲೂ ಇರುವುದರಿಂದ ತಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತುಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿದ್ದು, ನಂಬಿಕೆಯನ್ನು ಹುಟ್ಟಿಸುವವನು ನಂಬಿಕೆಯನ್ನ ನಿಮ್ಮಲ್ಲಿ ಹುಟ್ಟಿಸಿ ಪ್ರೇಯರ್ ಮಾಡಿಸ್ಕೊಂತಾನೆ. ಸ್ವಾಮಿ ಅಂತವನು ಅಪನಂಬಿಗಸ್ತರು, ನೀನು ನಾನು ಎಂತವನು ಅಪನಂಬಿಗಸ್ತರು. ಕೆಲವು ವಿಷಯದಲ್ಲಿ ದೇವರ ಹತ್ರ ಬೇಡೋದ್ರಲ್ಲಿ, ಪಡ್ಕೊಳ್ಳೋದ್ರಲ್ಲಿ ನಾವು ಅಪನಂಬಿಗಸ್ತರಾದ್ರೆ ಕೂಡ ಪ್ರೇಯರ್ ಮಾಡೋದಕ್ಕೆ ಏನ್ ಮಾಡ್ತಾನಂತೆ, ನಮ್ಮ ಹತ್ರ ನಂಬಿಕೆಯನ್ನ ಹುಟ್ಟಿಸ್ತಾನಂತೆ. ಏನ್ ಮಾಡ್ತಾನಂತೆ? ಪ್ರೇಯರ್ ಮಾಡಿದ್ರೆ ಬಾಯಿಂದ ಅರಕೆ ಮಾಡಿದ್ಮೇಲೆ ಕೊಡೋದದು. ಹಲ್ಲೆಲೂಯಾ. ಹಂಗೆ ಕೊಡ್ಬೋದಲ್ವಾ? ಹಂಗೆ ಕೊಟ್ರೆ ಚೆನ್ನಾಗಿರಲ್ಲ. ನಮ್ಮ ಮಗು ಕೇಳ್ತಿರೋದ್ರೆಲ್ಲ ತಂದು 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 ಕೊಡ್ತಾ ಇದ್ರೆ, ತಿನ್ನೋದು, ಆಟ ಆಡೋದು, ಆಮೇಲೆ ಯೂಸ್ ಮಾಡೋದೆಲ್ಲ ಕೊಡ್ತಾ ಇದ್ರೆ, ಬಟ್ಟೆ ಹಾಕೊಳ್ಳೋದೆಲ್ಲ ಆ ಮಗುಗೆ ಇಷ್ಟ ಆಗಲ್ಲ. ಆ ಮಗುಗೆ ಇಷ್ಟ ಇರೋದೆಲ್ಲ ತಂದು ತಂದು ತಿನ್ನು 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 ಅಂತ ಕೊಡ್ತಾ ಇದ್ರೆ, ಆ ಮಗು ಕೇಳಿದ್ದನ್ನ ಕೊಡು, ಬಹಳ ಚೆನ್ನಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಏನಂತ ಹೇಳ್ತಾ ಇದೆ ವಾಕ್ಯ? ನಂಬಿಕೆಯನ್ನ ಹುಟ್ಟಿಸುವವನು. ನಿನ್ನಲ್ಲಿ ನಂಬಿಕೆ ಹುಟ್ಟಿಸುವುದು ಯಾರಂತೆ? ಯೇಸು ಸ್ವಾಮಿ ಅಂತ ಕೆಳಗಡೆ ಇದೆ. ನಂಬಿಕೆಯನ್ನ ಹುಟ್ಟಿಸುವವನು, ನಂಬಿಕೆಯನ್ನ ಪೂರೈಸುವವನು. ನಿನ್ ಕೈಯಲ್ಲಿ, ನಿನ್ನ ಹತ್ರ ನಂಬಿಕೆ ಹುಟ್ಟಿಸ್ತಾನೆ. ಸೆಕೆಂಡ್, ಪ್ರೇಯರ್ ಮಾಡಿಸ್ತಾನೆ. ಮೂರನೇದು, ಅದನ್ನ ಪೂರೈಸ್ತಾನೆ. ಫಸ್ಟ್ ಏನ್ ಮಾಡ್ತಾನೆ? ನಂಬಿಕೆ ನಮ್ಮ ಹೃದಯದಲ್ಲಿ ಉತ್ಪತ್ತಿ ಮಾಡ್ತಾನೆ. ಸೆಕೆಂಡ್ ಏನ್ ಮಾಡ್ತಾನೆ? ನಮ್ಮ ಬಾಯಿಂದ ನಂಬಿಕೆ ಪ್ರೇಯರ್ ಮಾಡಿಸ್ಕೊಳ್ತಾನೆ. ಮೂರನೇದು ಏನ್ ಮಾಡ್ತಾನೆ? ಅದೇ ಯೇಸು ಸ್ವಾಮಿ, ಅದೇ ಜೀಸಸ್ ಕ್ರೈಸ್ಟ್ ಪೂರೈಸ್ತಾನೆ, ನೆರವೇರಿಸ್ತಾನೆ, ಸಕ್ಸಸ್ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ನಾವು ಡೈಲಿ ಅಂತ ಪ್ರೇಯರ್ ಮಾಡ್ಬೇಕು. ಎಷ್ಟೇ ನಂಬಿಕೆಯಲ್ಲಿ ಬೆಳೀತಾ ಇದ್ರೆ ಏನ್ ಮಾಡ್ಬೇಕು ನಾವು? ಆ ನಂಬಿಕೆ ಕೊಡುತ್ತೇವೆ. ನಂಬಿಕೆ ಕೊಡಪ್ಪ, ನಮ್ ನಂಬಿಕೆ ಹೆಚ್ಚಿಸಪ್ಪ, ನಮ್ ನಂಬಿಕೆನ ಇನ್ಕ್ರೀಸ್ ಮಾಡಪ್ಪ. ನಮ್ಮ ನಂಬಿಕೆನ 1, 2, 3, 4, 5, 6, 7, 8, 10, 20, 30, 100, 200, 300, 400, 500, 600 ಈ ತರ ನಮ್ಮ ನಂಬಿಕೆ ಬೆಳೀತಾ ಹೋಗ್ಬೇಕು. ನಮ್ಮ ದೇವ್ರ ಸಂಬಂಧ ಬೆಳೆದಂಗೆಲ್ಲ. ಈಗ ನನಗೆ 17 ವರ್ಷ ನೆನ್ನೆ ಮಾಡಿದ ಪ್ರೇಯರ್, ನೆನ್ನೆ ಒಂದು ನಂಬಿಕೆ ನನ್ನನ್ನು ಇವತ್ತು ಕಾಪಾಡಲ್ಲ. ಚೇಂಜ್ ಆಗ್ಬೇಕು ಪ್ರೇಯರ್ ಲೈಫ್ ನಿಂದು ನಂದು. ಪ್ರಾಕ್ಟೀಸ್ ಪ್ರೇಯರು, ಆಡಿಯೋ ಪ್ರೇಯರು ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಕಣ್ಣು ಮುಚ್ಕೊಂಡ್ಬಿಡ್ತೀರಿ, ಮೈಂಡ್ ಎಲ್ಲೋ ಚಿಂತೆ ಮಾಡ್ತಾ ಇರ್ತದೆ. ಅಲ್ಲಿ ಇಲ್ಲಿ, ಆ ಜಾಗ ಈ ಜಾಗ, ಅವರು ಇವರು, ಏನೇನೋ ಸ್ಥಳ ಮುಂದೆ. ಒಂದ್ಸಾರಿ ನಗ್ತಾ ಇರ್ತೀರಿ, ಲೌಕಿಕ ಕಾರ್ಯಗಳಿಗೆ ಪ್ರೇಯರ್ ನಡೀತಾ ಇರ್ತದೆ.
ಅದು ನಂಬಿಕೆ ಅಲ್ಲ, ಅದು ನಿನ್ ರೆಕಾರ್ಡಿಂಗ್ ಪ್ರೇಯರ್. ಪೂರ್ಣ ಹೃದಯ ಇಲ್ಲ ಅಲ್ಲಿ, ಪೂರ್ಣ ಮನಸ್ಸಿಲ್ಲ. ನಿನ್ ಮನಸ್ಸು ಎಲ್ಲಿದೆ? ಆಚೆಗಡೆ ಇದೆ. ನಿನ್ ಮೈಂಡ್ ಎಲ್ಲ ಥಿಂಕಿಂಗ್ ಎಲ್ಲ ಔಟ್ಸೈಡ್ ಇದೆ. ಅದು ಫುಲ್ ಆರ್ಟ್ ಅಲ್ಲ, ಫುಲ್ ಪೂರ್ಣ ಮನಸ್ಸಿನಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಅಂತ 4 ಪದಕ್ಕೆ ಅಲ್ಲಿ ಮೀನಿಂಗ್ ಇಲ್ಲಿ ಹಾಕ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಏನ್ ಹೇಳ್ತದೆ? ನಂಬಿಕೆ ಹುಟ್ಟಿಸುವನು, ನಂಬಿಕೆ ಪೂರೈಸುವನು ಆಗಿರುವ ಯೇಸು ಕ್ರಿಸ್ತನ ಮೇಲೆ. ನೀನ್ ಕಷ್ಟಗಳನ್ನ ನೋಡ್ತೀಯ, ನೀನ್ ಮನುಷ್ಯರನ್ನ ಎಕ್ಸ್ಪೆಕ್ಟ್ ಮಾಡ್ತೀಯ. ನೀನ್ ಮನುಷ್ಯರೇನು ಮಾಡಕ್ಕಾಗಲ್ಲ. ನೀನ್ ಕಷ್ಟಗಳನ್ನೇ ನೋಡ್ಕೊಂಡು ಕಷ್ಟಗಳಲ್ಲೇ ಹೋಗ್ತಾ ಇದ್ರೆ ನಿನ್ಗೆ ಯೇಸುವೆ ಕಾಣಿಸಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮೇಲೆ ದೃಷ್ಟಿ ಇರ್ಬೇಕು? ಯೇಸುವನ್ನ ನೋಡು. ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಮನಕಾಲ್ ಹಾಕಿ ಕಾಫಿ ಟೀ ಇಷ್ಟ ಇದ್ರೆ ಕುಡಿದು ಬಿಟ್ಟು, ಆಮೇಲೆ ಏಸಪ್ಪ ಇವತ್ತು ನನ್ನ ಕುಟುಂಬನ, ನನ್ನ ಸೇವೆಯನ್ನ, ನನ್ನ ಸಭೆಯನ್ನ, ನನ್ನ ಫ್ಯಾಕ್ಟರಿಯನ್ನ, ನನ್ನ ಆಫೀಸ್, ನನ್ನ ಅಗ್ರಿಕಲ್ಚರ್, ನನ್ನ ಕ್ಲಿನಿಕ್, ನನ್ನ ಹಾಸ್ಪಿಟಲ್, ನನ್ನ ಟ್ರಾವೆಲ್ ಬಿಸ್ನೆಸ್ ಅನ್ನ ನೀನ್ ನಡೆಸಪ್ಪ. ನಮ್ಮ ಮಕ್ಕಳು ಸ್ಕೂಲು ಕಾಲೇಜು ನಡೆಸಪ್ಪ. ನಮ್ಮನೇಲಿ ಗ್ಯಾಸ್ ಇದೆ, ನಮ್ಮನೇಲಿ ಎಲೆಕ್ಟ್ರಿಕಲ್ ವಸ್ತುಗಳಿದೆ, ಐರನ್ ಬಾಕ್ಸ್ ಇದೆ, ಕರೆಂಟ್ ಇದೆ, ಮೀಟರ್ ಇದೆ. ನನ್ನ ಕುಟುಂಬನ ನಡೆಸಪ್ಪ. ದೇವರನ್ನ ದೃಷ್ಟಿಸಿ. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ರಾತ್ರಿ ಮಲಗೋಗಪ್ಪ, ಇವತ್ತು 3 ಹೊತ್ತು ಊಟ ಕೊಟ್ಟೆ, ನಮ್ಮ ಮಕ್ಕಳು ಹೋಗೋಗ ಬರೋವಾಗ ಕಾಪಾಡದೆ, ಒಂದು ಪಾಸ್ಟರ್ ಆದ್ರೆ ನಮ್ಮ ಸಭೆಗೆ ಹೋಗುವಾಗ ಬರೋವಾಗ ಕಾಪಾಡದೆ ರಕ್ಷಿಸಿ, ಒಂದು ತೊಟ್ಟು ರಕ್ತ ಕೂಡ ಬಂದಿಲ್ಲ. ಎಲ್ಲ ನಿನ್ನ ಕೃಪೆ ದೇವ್ರೆ, ಸ್ತೋತ್ರ ರಾಜ. ಅದ್ಭುತವಾಗಿ ನಿನ್ನ ದೂತನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ ರಾಜ. ಒಂದು ಹೊಸ ದಿನ ಕೊಟ್ಟೆ ಸ್ತೋತ್ರ. ಇವತ್ತು ಈ ಆದಾಯ ಕೊಟ್ಟೆ ಸ್ತೋತ್ರ. ಇವತ್ತು ಯಾವ ಕೇಡು ನಮ್ಮನ್ನ ಮುಟ್ಟಿದಿರಂಗೆ ಶತ್ರುವಿನಿಂದ, ಮರಣದಿಂದ, ರೋಗದಿಂದ ಕಾಪಾಡಿದೆ ಸ್ತೋತ್ರ. ನನ್ನನ್ನ, ಕುಟುಂಬವನ್ನ, ಸಭೆಯನ್ನ, ಗ್ರಾಮವನ್ನ ಸ್ತೋತ್ರ. ನನ್ನ ದೇಶದ ವಿಷಯವಾಗಿ ಸ್ತೋತ್ರ. ಹಲ್ಲೆಲೂಯಾ. ಬಿಟ್ಟು ಮಲ್ಕೋಬೇಕು. ನಂಬಿಕೆ ಡೇ ಬೈ ಡೇ ಬೆಳೀತಾ ಇರಬೇಕು. ಅದೇ ನಂಬಿಕೆಯಲ್ಲಿ ಇರ್ತಾರೆ ಕೆಲವರು, ಅದೇ ನಂಬಿಕೆಯಲ್ಲಿ ಇರ್ತಾರೆ. ಫಸ್ಟ್ ಬಂದಿದ್ದ ನಂಬಿಕೆಯಲ್ಲೇ ಇರ್ತಾರೆ. ಫಸ್ಟ್ ಬಂದಾಗ ದೇವರ ಅದ್ಭುತ ಮಾಡ್ತಾನೆ. ಆಮೇಲೆ ನೀನ್ ಬೇಡಿದ್ರೇನೆ ಮಾಡೋದು, ನೀನ್ ನಂಬಿದ್ರೇನೆ ಮಾಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಕೆ ಅನ್ನೋದು ಬೆಳೀತಾನೇ ಇರ್ಬೇಕು ನಿನ್ನಲ್ಲಿ. ಒಂದೊಂದ್ ದಿನ ಕರೆಕ್ಟ್ ಇಲ್ವಾ? ಆಮೇಲೆ ಈಗ ನಮ್ಗೆ ವಸ್ತುಗಳ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ. ಅಕ್ಕಿ, ರೇಷನ್, ಬೇರೆ, ಸೈಟ್ ಪ್ರಾಪರ್ಟಿ ರೇಟು, ಟ್ಯಾಕ್ಸು, ಮಕ್ಕಳು ಸ್ಕೂಲು ಫೀಸು. ಅವಾಗ ಸಂಬಳ ಏನಾಗಬೇಕು? ಬೆಳಿಬೇಕು. ಹಲ್ಲೆಲೂಯಾ. ನಮ್ ದೇಹ ಬೆಳೀತಾ ಇರ್ತದೆ, ಏಜ್ ಬೆಳೀತಾ ಇರ್ತದೆ. ಆಹಾರ ಹಾಲು ಕುಡ್ಕೊಂಡು ಇರ್ತೀರಿ ಇವಾಗ್ಲೂ. ಅದೇ ತರ ಆತ್ಮಿಕ ವಿಷಯದಲ್ಲಿ ಕೂಡ ನಿಮ್ಮ ನಂಬಿಕೆ ಬೆಳೀತಾ ಇರ್ಬೇಕು. ನಿಮ್ಮ ಮನೆಗೆ ಹೇಗೆ ಆದಾಯ ಬೆಳಿಬೇಕು, ಇನ್ಕಮ್, ನಿಮ್ಮ ಆತ್ಮಿಕ ಜೀವನಕ್ಕೆ ನಂಬಿಕೆ ಬೆಳೀತಾ ಇರ್ಬೇಕು. ಇಲ್ಲಾಂದ್ರೆ ಅದೇ ನಂಬಿಕೆಯಲ್ಲಿದ್ರೆ ನಿಮ್ಗೆ ಸಾಕಾಗಲ್ಲ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಖಂಡಿತವಾಗ್ಲೂ ನಮ್ಮ ದೇಹ ಬೆಳೆದಂಗೆ ನಮ್ಮ ಬಟ್ಟೆ ಕೂಡ ಸೈಜ್ ಬೆಳೀತಾ ಇರ್ತದೆ. ಖಂಡಿತವಾಗ್ಲೂ ಡೇ ಬೈ ಡೇ ಖಂಡಿತವಾಗ್ಲೂ ನಾವು ನಂಬಿಕೆಯಲ್ಲಿ ಬೆಳೀತಾ ಇರಬೇಕು. ಹಳೆ ನಂಬಿಕೆ, ಹಳೆ ಪ್ರೇಯರು. ನೆನ್ನೆ ಪೆಟ್ರೋಲ್ ಖಾಲಿ ಅಂದ್ರೆ ಏನು ಆಗ್ಬೇಕು? ಗಾಡಿಯಲ್ಲಿ ಪೆಟ್ರೋಲ್ ತಿರುಗಿ ಆಗ್ಬೇಕು. ಶಕ್ತಿ ಇಲ್ಲ, ಇಲ್ಲಂದ್ರೆ ಗಾಡಿಗೆ ಹಲ್ಲೆಲೂಯಾ ಪವರ್ ತುಂಬ್ತಾ ಇರ್ಬೇಕು. ಅದೇ ಪವರ್ ಇಂಜಿನ್ಗೆ. ಅದು ಮುಂದೆ ಓಡ್ತೈತೆ. ಯಾರೋ ಪ್ರೇಯರ್, ಕೆಲವರೆಲ್ಲ ಏನಂದ್ರೆ ಪಾಸ್ಟರ್ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾರೆ, ಅವ್ರು ಪ್ರೇಯರ್ ಮಾಡೋದು. ಪಾಸ್ಟರ್ಗೆ ಹೇಳ್ಬಿಡ್ತಾರೆ, ನಮ್ಗೋಸ್ಕರ ಒಂದು ಫಾಸ್ಟಿಂಗ್ ಮಾಡಿ ಪಾಸ್ಟರ್, ನಾವು ಫಾಸ್ಟಿಂಗ್ ಮಾಡ್ಬೇಕು. ಆಮೇಲೆ ನಿನ್ನ ನಂಬಿಕೆಯನ್ನ ನೋಡಿ ದೇವರು ಕಾರ್ಯ ಮಾಡ್ತಾನೆ. ವಾಕ್ಯ ನಿನ್ನ ನಂಬಿಕೆಯನ್ನ ನೋಡಿ ನಿನ್ನ ಪ್ರಾರ್ಥನೆಯನ್ನ ಕೇಳಿ ಅಂತ 2ನೇ ಪಾಯಿಂಟ್ ಹೇಳ್ತಾರೆ. ನಿನ್ನ ಪ್ರಾರ್ಥನೆಯನ್ನ ಕೇಳಿ, ನಿನ್ನ ನಂಬಿಕೆಯನ್ನ ನೋಡಿ ದೇವರು ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೀವು ಏನ್ ಹೇಳಿದ್ರು ಫಸ್ಟ್ ವಾಕ್ಯದಲ್ಲಿ? ಇನ್ನು ನಾವು ನಂಬೋದು ಈತನನ್ನ ನಿನ್ನ ಮಾತಿನ ಮೇಲಲ್ಲ, ನಾವೇ ನೇರವಾಗಿ ನೋಡಿ ನಂಬ್ತಾ ಇದ್ದೀವಿ. ಈತನೇ ಲೋಕ ರಕ್ಷಕನು, ಈತನೇ ಲೋಕ ರಕ್ಷಕನು. ನಿನ್ ಯೇಸುವನ್ನ ತಿಳಿಬೇಕು. ಕೆಲವರು ಇರ್ತಾರೆ ಆಚೆ ಕಡೆ,
ಅವ್ರ ಮನೇಲೇ ಇರ್ತಾರೆ. ಯೇಸು ಸ್ವಾಮಿ ಬಗ್ಗೆ ನಂಬಿಕೆ ಇರ್ತೈತೆ, ಅಲ್ಲೇ ಪ್ರೇಯರ್ ಮಾಡ್ತಾರೆ, ಅಲ್ಲೇ ಇರ್ತಾರೆ, ಚರ್ಚಿಗೆ ಬರಲ್ಲ, ಬ್ಯಾಪ್ಟಿಸಮ್ ತಗೊಳ್ಳಲ್ಲ, ಬೈಬಲ್ ಎತ್ತಲ್ಲ. ಅವ್ರ ನಾಚಿಕೆನೋ ಭಯನೋ ರಿಲೇಷನ್ ಭಯನೋ, ಅಕ್ಕಪಕ್ಕದಲ್ಲಿ ಏನ್ ಅನ್ಕೊಂತಾರೋ, ಯಾವ್ದೋ ಏನೋ ಗೊತ್ತಿಲ್ಲ, ಸೈತಾನ ಹಿಡಿದಿಟ್ಕೊಂಡಿರ್ತಾನೋ ಗೊತ್ತಿಲ್ಲ, ಬರಲ್ಲ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರ್ತದೆ. ಅದು ಅದು ಅಲ್ಲಿಗೆ ಅದು ನಮ್ಮನ್ನ ನಿತ್ಯ ಜೀವ ಕೊಡಲ್ಲ, ಅದು ಪಾಪಗಳನ್ನು ಶ್ರಮಿಸಲ್ಲ, ಅದ್ಭುತಗಳನ್ನು ನೋಡಕ್ಕಾಗಲ್ಲ. ಈಗ ಯೋಹಾನ ಗ್ರಂಥ 11:40 ಏನ್ ಹೇಳುತ್ತೆ? 11:40 ನೀನು ನಂಬಿದರೆ ದೇವರ ಮಹಿಮೆಯನ್ನ ನಂಬೇಕು. ಒಂದೊಂದು ದಿನ ಕೂಡ ನಂಬೇಕು. ಯಾಕೆ? ಮೊದಲಿಗೆ 3 ವರ್ಷದ ಯೇಸು ಸ್ವಾಮಿನ ನೋಡಿದಾಳೆ ಮಾರ್ತಾ ಮರಿಯ. ಲಾಜರ್ ಸಮಾಧಿ ಒಳಗಡೆ ಇದ್ದಾಳೆ. ಆ ಮಾತಾಡೋದು ಎಲ್ಲಿ? ಸಮಾಧಿ ಹತ್ರ ನಿಂತಿದ್ದಾರೆ. ಜೀಸಸ್ ಹೇಳ್ತಾರೆ, ಈಗ್ಲೂ ನೀನ್ ಬಿಲೀವ್ ಮಾಡು, ಈಗ್ಲೂ ನೀನ್ ನಂಬು, ನಿನ್ ತಮ್ಮ ಇವಾಗ್ಲೂ ಎದ್ದು ಬರ್ತಾನೆ. ಅಲ್ಲ, 4 days ಆಗಿದೆ, ನಾಟ ಹುಟ್ಟಿದೆ, ಸ್ಮೆಲ್ ಬಂದಿದೆ ಅಂತ ಹೇಳ್ತಾಳೆ ಅಕ್ಕ. ಇಲ್ಲ ನೋ, ನೀನ್ ಈಗ್ಲೂ ನಂಬು, ನಿನ್ ತಮ್ಮ ಎದ್ದು ಬರ್ತಾನೆ. ಅದನ್ನ ಹೇಳ್ತಾ ಇದ್ರೆ ಆಕೆ ಬಿಲೀವ್ ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲ. ನೀನು ನಂಬಿದರೆ, ಯಾಕೆ ಮೊದಲು ನಂಬಿರಲಿಲ್ವ ಯೇಸು ಸ್ವಾಮಿನ? ಸಾಯ್ತಿದ್ ಮುಂದೆ ಆಕೆ ತಾನೇ ಇನ್ವೈಟ್ ಮಾಡಿದ್ದು, ನನ್ನ ತಮ್ಮ ರೋಗದಲ್ಲಿ ಮಲಗಿದ್ದಾನೆ, ನೀನ್ ಬಂದು ಆತನನ್ನ ಸ್ವಸ್ಥ ಮಾಡು ಅಂತ ಕರೆದ್ರು. 4 ದಿನ ಹಿಂದೆ ಬಂದ್ರ ಜೀಸಸ್? ಬಂದಿಲ್ಲ. 4 ದಿನ ಬಿಟ್ಟು ಬಂದ್ರು. ಅವತ್ತು ಬಂದಿದ್ರೆ ಅಷ್ಟೊಂದು ಮಗಿಮೆ ಇರ್ತಾ ಇಲ್ಲ, ಅಷ್ಟೊಂದು ಆ ಏರಿಯಾ ಜನ ನಂಬ್ತಾ ಇರಲಿಲ್ಲ. ಈಗ ಒಂದು ಲಾಟೆ ಸಮಾಧಿ ಹತ್ರ ಬಂದು ನಿಂತಿದ್ದಾರೆ ಅನ್ಬಿಲೀವರ್ಸ್ ಎಲ್ಲ. ಹಲ್ಲೆಲೂಯಾ, ಆಮೆನ್. ಚೆನ್ನಾಗಿ ಕೇಳಿ, ನಂಬಿಕೆಯನ್ನ ಹೆಚ್ಚಿಸಿಕೊಂಡು ಮನೆಗೆ ಹೋಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಗಮನ ಬಿಟ್ಟು ಕೇಳಿ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕೇಳ್ತೀಯ, ಕಾಣ್ತೀಯ. ಮಾರ್ತಾ ಮರಿಯಾ ನೆನ್ನೆ ನಂಬಿಕೆ ಅಲ್ಲ, ಇವತ್ತು ಹೊಸ ನಂಬಿಕೆ ನಿನಗೆ ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಒಂದು ಯಾಕೋಬ ಜೇಮ್ಸ್ ಚಾಪ್ಟರ್ 1ನೇ ಅಧ್ಯಾಯ 2ನೇ ವಚನ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು. ನಿಮ್ಮ ನಂಬಿಕೆಗೆ ಏನ್ ಶೋಧನೆ ಉಂಟಾಗುತ್ತೆ? ಅಲ್ಲಲ್ಲ, ನಿಮ್ಮ ನಂಬಿಕೆಗೆ ಶೋಧನೆ ಉಂಟಾಗುತ್ತೆ. ನಿಮ್ಮ ನಂಬಿಕೆಗೆ ಶೋಧನೆ ಬರ್ತೈತೆ. ನಿಮ್ಮ ನಂಬಿಕೆಗೆ ಶೋಧನೆ ಬರ್ತೈತೆ. ಈಗೊಂದು ವಾಕ್ಯ, ಸಂಡೆ ವಾಕ್ಯ ಬಂತು. ಈ ಸಂಡೆ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೆ. ಏನ್ ವಾಕ್ಯ? ನನ್ನ ನಿಮಿತ್ತ ನಿಮ್ಮನ್ನೆಲ್ಲರೂ ಹಾಗೆ ಮಾಡ್ತಾರೆ, ದ್ವೇಷಿಸ್ತಾರೆ, ಜಲಸಿ ಮಾಡ್ತಾರೆ ಅಂತಿದೆ. ಇದೆಯಾ ಇಲ್ವಾ? ಇದೆಯಾ? ಎಲ್ಲಿ? ಮಾರ್ಕ 13:13, ಮಾರ್ಕ 10ನೇ ಅಧ್ಯಾಯದಲ್ಲಿ 3 ಕಡೆ ಐತೆ. ಏನಂತೈತೆ? ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನೆಲ್ಲರೂ ಹಾಗೆ ಮಾಡ್ತಾರೆ, ದ್ವೇಷಿಸ್ತಾರೆ. ನೀನು ಅದನ್ನ ನಂಬಿಟ್ಟೆ, ಮನೆಗೆ ಹೋದೆ. ಮನೆಯವರು, ಕೆಲಸದಲ್ಲೂ, ಓನರು, ವರ್ಕರ್ಸು, ಟೀಚರು, ಸ್ಟೂಡೆಂಟು, ಫಾಸ್ಟರು, ಬಿಲೀವರ್ಸು, ಫ್ರೆಂಡ್ಸು ನಿನ್ನ ದ್ವೇಷಿಸ್ಬಿಡ್ತಾರೆ, ಬೈದು ಬಿಡ್ತಾರೆ, ಬೇಸರ ಮಾಡಿಬಿಡ್ತಾರೆ, ನಿನ್ನ ಎತ್ತಿ ಯಾಳಿ ಕಡಿಮೆಯಾಗಿ ಮಾತಾಡ್ಬಿಡ್ತಾರೆ. ನೀನ್ ಬಿಲೀವ್ ಮಾಡಿ ಹೋಗಿದೀಯ, ನಂಬಿಟ್ಟು ಹೋಗಿದೀಯ. ವಾಕ್ಯ ಏನ್ ಹೇಳ್ತಾ ಇದೆ? ನಂಬಿಕೆಗೆ ಶೋಧನೆ. ಈ ವಾಕ್ಯ ಕೇಳಿದಾಗ ನಿನಗೆ ನಂಬಿಕೆ ಬಂತು, ಮನೆಗೆ ಹೋದೆ ಶೋಧನೆ ಬಂತು. ಅತ್ತೆನೋ ಸೊಸೆನೋ ಯಾರು ಎದುರಾಗಿ ಬರ್ತಾರೆ. ಹಲ್ಲೆಲೂಯಾ. ಫ್ರೆಂಡ್ಸು ಕೆಲ್ಸಕ್ಕೆ ಹೋದ್ಮೇಲೆನೋ ಒಂದು ಶೋಧನೆನೋ, ಒಂದು ಪಾಪನೋ, ಶತ್ರುವಾದ ಸೈತಾನ ನಂಬಿಕೆಗೆ ತಕೊಂಡ್ ಬರ್ತಾನೆ. ಯೋಗನಿಗೆ ತಕೊಂಡ್ ಬಂದ, ನೋಡು ನೀನು ಅವನ ಸೊತ್ತನ್ನ ತಗೋ, ನೀನಿನ್ನ ಬೈತಾನೆ ಅಂತ ಹೇಳಿದ. ಸೊತ್ತು ತಕೊಂಡ, ಬೈದ ಯೋಗ, ಬೈಲಿಲ್ಲ. ಯೋಗ ಏನಾದ ನಂಬಿಕೆಯಲ್ಲಿ ಪಾಸ್ ಆದ. ನೀನ್ ಬೇರೆದಿರ್ರಿ, ಒಂದು ಪ್ರಾಣ ಉಳಿಸ್ಕೊಳ್ಳೋಕೆ ಸೊತ್ತೋದ್ರೆ ಏನು, ಹೆಂಡತಿ ಮಕ್ಳೋದ್ರೆ ಏನು ಪರವಾಗಿಲ್ಲ, ಹೆಂಡತಿ ಮಕ್ಳೋದ್ರೆ ಸೊತ್ತೋದ್ರು ಅವ್ನು ಪರವಾಗಿಲ್ಲ. ಒಂದು ಪ್ರಾಣ ಉಳಿಸ್ಕೊಳ್ಳೋಕೆ ಚರ್ಮಕ್ಕೆ ಚರ್ಮ ಅಂತ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಾನೆ ಒಂದು ಮನುಷ್ಯ. ಅವನ ದೇಹನ ನೋಡಿ, ರೋಗನ ಕೊಡು, ನೀನು ಬೈದಿಲ್ಲ ಅಂದ್ರೆ ಕೇಳೋಕೆ ಸೆಕೆಂಡ್ ಆಪ್ಷನ್ ಸಿಗ್ತ. ಸೆಕೆಂಡ್ ಆಪ್ಷನ್ ಅನ್ನ ಬಿಟ್ಟ ಯೋಗನಿಗೆ. ಯಾರು?
ಸೈತಾನ. ಯಾರ ಹತ್ರ? ದೇವರ ಹತ್ರ. ಯಾರು? ಸೈತಾನ. ಯಾರ ಪರವಾಗಿ? ಯೋಬನ ಪರವಾಗಿ. ಯೋಬ ಅದರಲ್ಲಿ ಕೂಡ ಏನ್ ಮಾಡ್ಲಿಲ್ಲ? ಪಾಪ ಮಾಡ್ಲಿಲ್ಲ. ನಾವೇನ್ ಮಾಡ್ತೀರಿ? ಒಂದು ಶೋಧನೆ ಬಂದ್ರೆ, ಒಂದು ಕಷ್ಟ ಬಂದ್ರೆ, ಒಂದು ರೋಗ ಬಂದ್ರೆ, ಒಂದು ಅವಮಾನ ಬಂದ್ರೆ, ಒಂದು ದುಃಖ ಬಂದ್ರೆ, ಒಂದು ಸಂಕಟ ಬಂದ್ರೆ, ಎಲ್ಲಿ ದೇವ್ರು? ಏನು ವಾಗ್ದಾನ? ಪಾಸ್ಟರ್ ಹೇಳ್ತಾರೆ, ಬೈಬಲ್ ಹಿಂಗೆ ಹೇಳ್ತದೆ, ಯಾಕೆ ನಮ್ಗೆ ಈ ಅವಮಾನ, ಯಾಕೆ ನಮ್ ರೋಗ? ಯೋಬನಷ್ಟು ಶೋಧನೆ ನಿಮಗೆ ಬಂದಿಲ್ಲ, ದಾವೀದನಷ್ಟು ಶೋಧನೆ ನಿಮಗೆ ಬಂದಿಲ್ಲ. ಆಮೆನ್. ಅವ್ರ ಶೋಧನೆ, ಅವ್ರ ಕಷ್ಟ, ಅವ್ರ ರೋಗ, ಅವ್ರ ಅವಮಾನ ನಿಮ್ಗೆ ಬಂದ್ರೆ ದೇವ್ರನ್ನ ಬಿಟ್ಟು ಬಿಡ್ತೀರ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಸ್ಪಿರಿಟ್ ಆಫ್ ಗಾಡ್, ಆಮೆನ್, ಆಮೆನ್, ಆಮೆನ್. ಚೆನ್ನಾಗಿ ಕೇಳಿ, ಗಮನವಿಟ್ಟು ಕೇಳಿ, ಗಮನವಿಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ, ಹೃದಯ ತೆರೆದು ಕೇಳಿ, ಕಿವಿಗಳನ್ನು ತೆರೆದು ಕೇಳಿ, ಹೃದಯದಲ್ಲಿ ಇಟ್ಕೊಳ್ಳಿ ವಾಕ್ಯಗಳನ್ನ. ಕಷ್ಟದಲ್ಲಿ, ಇಕ್ಕಟ್ಟಲ್ಲಿ, ನಿಮ್ಮ ಶೋಧನೆಯಲ್ಲಿ ನೀನು ನನ್ನ ಹೆಸರು ನಿಮಿತ್ತ ನಿಮ್ಮೆಲ್ಲರೂ ಅಪೆ ಮಾಡ್ತಾರೆ. ಎಲ್ಲರೂ ಅಂದ್ರೆ ಎಲ್ಲರೂ ಅಂದ್ರೆ ಎಲ್ಲರೂ ಅಂದ್ರೆ ಬಾಟಮ್ ಟು ಟಾಪ್ ವರ್ಗು, ಚಿಕ್ಕ ಮಕ್ಕಳ ಸಮೇತ ನಾನೆಲ್ಲ ಅನುಭವಿಸಿದ್ದೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ನಿನಗೆ ಪರಿಚಯಸ್ಥರಿಂದ ಹಿಡಿದು ಪರಿಚಯ ಇಲ್ದಿರಿಂದ ಹಿಡಿದು ಪ್ರತಿ ಒಬ್ಬರಿಗೆ ಹತ್ತತ್ರ ಕೂಡ ನಿನಗೆ ಅಲ್ಲಿ ನಿಂತು 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 ಅವ್ರ ಮುಂದ್ಗಡೆಯಿಂದ ನೀನು ಬರಬೇಕು. ನಿನ್ನ ಜಯಿಸಿದ್ದೀನಿ, ನಿನ್ನ ಜಯಿಸಿದ್ದೀನಿ, ನಿನ್ನ ಜಯಿಸಿದ್ದೀನಿ, ನಿನ್ನ ಜಯಿಸಿದ್ದೀನಿ. ಆಮೇಲೆ ನೋಡಿ, ಯೋಬನಿಗೆ ಆಸ್ತಿ ಪಾಸ್ತಿ ಹೋಯ್ತು, ಹೆಂಡತಿ ಮಕ್ಕಳು ಹೋದ್ರು, ಆರೋಗ್ಯ ಹೋಯ್ತು, ಮಾನ ಹೋಯ್ತು, ಸ್ನೇಹಿತರು ಬೇರೆ ಬಂದು ದೂಷಿಸ್ತಾ ಇದಾರೆ, ಬಂಧುಗಳು, ರಿಲೇಷನ್, ಒಬ್ಬೊಬ್ರು ಚಿಕ್ಕ ಮಕ್ಕಳು ಕೂಡ ಬಂದು ಅವಮಾನ ಮಾಡಿ ಹೋಗ್ತಾ ಇದ್ದಾರೆ. ಬಟ್ ನಾನು ಕಡೇ ಧೂಳಲ್ಲಿ ದೇವರಿಗೆ ಸಾಕ್ಷಿಯಾಗಿ ನಿಂತಿದ್ದೀನಿ. ಆಮೆನ್, ಆಮೆನ್, ಆಮೆನ್. ನನ್ನ ರಕ್ಷಕರು ನಾನು ಜೀವಂತವಾಗಿರೋದು ನಾನು ನೋಡ್ತಾ ಇದ್ದೀನಿ ಅಂತಾನೆ. ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಸತ್ತು 3 ದಿನದಲ್ಲಿ ಎದ್ದು ಬಂದಿದ್ದನ್ನ ಹೇಳ್ತಾ ಇದ್ದೀನಿ ಯೋಬ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಬ್ರಿಯ ಗ್ರಂಥ 11:1-3 ಹೇಳ್ತದೆ. ಇಬ್ರಿಯ 11:1-3. ಹಲ್ಲೆಲೂಯಾ. ನಂಬಿಕೆ ಅಂದ್ರೆ ಏನಂದ್ರೆ, ಈಗ ನಿನ್ನ ಹತ್ರ ಇಲ್ಲ, ಈಗ ನಿನ್ನ ಹತ್ರ ಅದು ಇಲ್ಲ, ಮುಂದೆ ಇರ್ತೈತೆ. ಇದೆ ಅಂತ ನಂಬೋದೇ ನಂಬಿಕೆ. ನೋಡಿ ನಂಬ್ತೀನಿ ಅನ್ನೋದು ಅಪನಂಬಿಕೆ, ಅವಿಶ್ವಾಸ, ಅನ್ಫೇತ್. ಹಲ್ಲೆಲೂಯಾ. ಇಬ್ರಿಯ 11:1-2-3 ಬರೀತಾನೆ. ನಂಬಿಕೆ ಅಂದ್ರೆ ಏನಂದ್ರೆ, ಕೊಟ್ರೆ ಮಾತ್ರ ನಂಬ್ತೀನಿ, ಏನನ್ನ ಒಳ್ಳೇದ್ ಮಾಡಿದ್ರೆ ಬರ್ತೀನಿ ಚರ್ಚ್ಗೆ, ದೇವ್ರು ಇದು ಮಾಡ್ಲಿ ನಾನು ಚರ್ಚ್ಗೆ ಬರ್ತೀನಿ ಅಂತ ಅವ್ರು ಮಾಡಲ್ಲ. ಅವ್ರು ಮಾಡೋದೇ ಇಲ್ಲ. ನನ್ಗೆ ಏನನ್ನ ಕೊಟ್ರೆ ಏನನ್ನ ಮಾಡಿದ್ರೆ ಬರ್ತೀನಿ ಚರ್ಚ್ಗೆ ಅಂತಾರೆ. ನಾವ್ ಯಾರಿಗನ್ನ ಸುವಾರ್ತೆ ಹೇಳಿದ್ರೆ ನಂಬಿಕೆ ಹೇಳ್ತಾ ಇರುವಾಗ ಅವ್ರು ಹೇಳ್ತಾರೆ ಇದು ಕೊಡ್ಲಿ ನಾನು ಬರ್ತೀನಿ. ಆಪ್ಷನ್ ಇಡಕ್ ದೇವ್ರಿಗೆ ನಾವ್ಯಾರು? ದೇವ್ರ ಹತ್ರ ಅಷ್ಟು ದೊಡ್ಡವರ ನಾವು? ಪರೀಕ್ಷೆ ಮಾಡೋದದು. ಪರೀಕ್ಷೆ ಮಾಡಿದ್ರೆ ಯಾರಿಗೂ ಏನು ಸಿಗಲ್ಲ. ಪರೀಕ್ಷೆ ಮಾಡಬಾರ್ದು. ದೇವ್ರ ಶಕ್ತಿನಾಗ್ಲಿ, ದೇವ್ರ ಅದ್ಭುತನಾಗ್ಲಿ, ದೇವ್ರ ಹಸ್ತವನ್ನಾಗ್ಲಿ, ದೇವ್ರ ವಾಗ್ದಾನಗಳನ್ನಾಗ್ಲಿ ಪರೀಕ್ಷೆ ಮಾಡಬಾರ್ದು. ಪರೀಕ್ಷೆ ಮಾಡಬೇಡಿ ನೀವು ಯಾವತ್ತೂ ಅಷ್ಟೇ. ಅದು ಅಪನಂಬಿಕೆ, ಅವಿಶ್ವಾಸ, ಒಂದು ಸೈತಾನ ಆತ್ಮ. ದೇವ್ರು ಮಾಡ್ತಾನೆ, ದೇವ್ರು ತೀರಿಸ್ತಾನೆ, ದೇವ್ರು ಕೊಡ್ತಾನೆ, ದೇವ್ರು ಎಬ್ಬರಿಸ್ತಾನೆ, ದೇವ್ರು ಅನುಗ್ರಹಿಸ್ತಾನೆ. ದೇವ್ರು ಇವತ್ತಿಲ್ಲ ನಾಳೆ ನನ್ನನ್ನು ಮುಟ್ತಾನೆ. ದೇವರು ಖಂಡಿತವಾಗ್ಲೂ ನನ್ನನ್ನ ಅವಮಾನನ, ನನ್ನ ವ್ಯಾಧಿಯನ್ನ, ನನ್ನ ಬಲಹೀನತೆಯನ್ನ, ನನ್ನ ರೋಗವನ್ನ, ನನ್ನ ಭಯವನ್ನ, ನನ್ನ ಸಾಲವನ್ನ, ನನ್ನ ಸಮಸ್ಯೆಯನ್ನ, ನನ್ನ ಕುಟುಂಬವನ್ನ ಕಟ್ಟುತ್ತಾನೆ, ಕೊಡ್ತಾನೆ, ಇರೋದಿಲ್ಲ. ನಿನ್ನ ಬಾಯಿಂದ ಬರಲಿ. ನಿನ್ನ ಮನಸ್ಸಿಗೆ ಫಸ್ಟ್ ದೊಡ್ಡ ಶತ್ರು ಹುಷಾರ್, ಅವನ್ನ ಗೆಲ್ಲು. ನಿನ್ ಮನಸ್ಸುಗಳೊಳಗಡೆ ಅಂತರಾತ್ಮ ಇದೆಯಲ್ಲ, ನಿನ್ನ ಒಳಗಡೆ ನಿನ್ನ ಹೆಸರಿಗೆ ಇನ್ನೊಂದು ಹೆಸರು ಇರ್ತೈತೆ ಒಳಗಡೆ. ಅವ್ರಿಗೆ ಹೇಳ್ತಾ ಇದ್ದಾರೆ ದೇವರು, ಅದೇ ನಿನ್ಗೆ ದೊಡ್ಡ ಬದ್ಧ ಶತ್ರು. ಅದು ಆಟೋಮೆಟಿಕ್ಲಿ ನಿನ್ನ ಒಳಗಡೆ ಬಂದ್ಬಿಡ್ತೈತೆ. ಹುಷಾರ್, ಅದನ್ನ ಗೆಲ್ಲು ಫಸ್ಟ್. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಮನಸ್ಸಿಗೆ ಫಸ್ಟ್ ಸಮಾಧಾನ ಮಾಡ್ಕೊ. ಆ ಮನಸ್ಸು ಹೇಳ್ತೈತೆ ಅಪನಂಬಿಕೆ ಜಾಸ್ತಿ ಹುಟ್ಟಿಸ್ತೈತೆ. ನಿನ್ ಮನಸ್ಸು ಕೇಳ್ಬೇಡ. ಆಮೇಲೆ ಹೊರಗಡೆ ಸೈತಾನ,
ಆಮೇಲೆ ಲೋಕ. ಲೋಕ ಅಂದ್ರೆ ಹೊರಗಡೆ ಇರೋ ಮನುಷ್ಯರು. ಅಪನಂಬಿಕೆ ಹುಟ್ಟಿಸೋದ್ರಲ್ಲಿ ಇವ್ರು 3 ಕಡೆಯಿಂದ ನಿಮ್ಗೆ ಅಪನಂಬಿಕೆ ಬರ್ತಾ ಇದೆ. ಅಲ್ಲಿ ಕೇರ್ಫುಲ್ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದುಃಖದಲ್ಲಿ, ರೋಗದಲ್ಲಿ, ಸಂಕಟದಲ್ಲಿ, ಶ್ರಮದಲ್ಲಿ, ವೇದನೆಯಲ್ಲಿ ನಂಬಿಗಸ್ತನಾಗಿ. ಇಬ್ರಿಯ ಗ್ರಂಥ 11:1-3 ಹೇಳ್ತದೆ, ಇಲ್ಲದೆ ಇರೋದನ್ನ ಕಾದ್ಕೊಂಡಿದ್ದು ಇದೆ ಅಂತ ಪಡ್ಕೊಳ್ಳೋದೇ ನಂಬಿಕೆ. ದೇವರು ಈ ಲೋಕವನ್ನ ಬೆಳಕುಂಟಾಗ್ಲಿ, ಸೂರ್ಯ ಉಂಟಾಗ್ಲಿ, ಚಂದ್ರ ಉಂಟಾಗ್ಲಿ, ಲೋಕ ಉಂಟಾಗ್ಲಿ, ಸಮುದ್ರ ಉಂಟಾಗ್ಲಿ, ಭೂಮಿ ಉಂಟಾಗ್ಲಿ, ಮನುಷ್ಯ ಉಂಟಾಗ್ಲಿ, ಪಕ್ಷಿ ಉಂಟಾಗ್ಲಿ, ಪ್ರಾಣಿ ಉಂಟಾಗ್ಲಿ, ಜಂತುಗಳು ಉಂಟಾಗ್ಲಿ ಅಂತ ಜಸ್ಟ್ ಹೇಳ್ದ. ನಂಬಿಕೆ ಇಲ್ಲ, ಅದಂಗೆ ರೆಡಿ ಆಗ ನಿಮಿಷಗಳಲ್ಲಿ ಜಸ್ಟ್ ಕೋಳಿ ಆಗ್ಲಿ ನಂಬಿಕೆಯಿಂದ ಹೇಳ್ದ. ನೀವು ಅದೇ ವಾಕ್ಯದಲ್ಲಿ ನೋಡ್ಕೊಳ್ಳಿ. ಮಾತಿನಲ್ಲಿ ಈ ಲೋಕವನ್ನ ಉತ್ಪತ್ತಿ ಮಾಡ್ದಂತ ಇದೆ. 1, 2, 3ನೇ ವಚನ. ದೇವರು ಈ ಲೋಕವನ್ನ ನಮ್ ಕಣ್ಣು ಕಾಣಿಸ್ತಾರ ಒಂದೊಂದನ್ನ, ಆಕಾಶವನ್ನ, ಭೂಮಿಯನ್ನ, ಸಮುದ್ರವನ್ನ, ಅವುಗಳಲ್ಲಿರುವ ಸಮಸ್ತವನ್ನ ಮಾತಲ್ಲೇ ಉತ್ಪತ್ತಿ ಮಾಡ್ದಂತ. ಇವತ್ತು ಕೆಲವು ಪಾಸ್ಗಳು ಅದ್ಭುತಗಳು ಮಾಡ್ತಾರೆ. ಅವ್ರು ಹೇಳ್ತಾ ಇರೋವಾಗ್ಲೇ, ಅವ್ರ ಪ್ರವಾದನೆ ನುಡಿತಾ ಇರುವಾಗ್ಲೇ, ಅವ್ರ ಪ್ರಾಪಸ್ಯ ಹೇಳ್ತಾ ಇರುವಾಗ್ಲೇ, ಅವ್ರ ಆಜ್ಞಾಪಿಸ್ತಾ ಇರುವಾಗ್ಲೇ ಆ ರೋಗ, ಆ ದೆವ್ವ, ಆ ಕಷ್ಟ ಅವರನ್ನ ಬಿಟ್ಟು ಹೋಗ್ತಾ ಇರ್ತದೆ. ಅವ್ರ ಬಾಡಿಯಲ್ಲಿ ಸಿಂಪ್ಟಮ್ಸ್ ವ್ಯತ್ಯಾಸ ಕಾಣಿಸ್ತಾ ಇರ್ತದೆ. ನಂಬಿಕೆಯಿಂದ ಹೇಳ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೇಳೋನು ನಂಬಿಕೆಯಿಂದ ಕೇಳಬೇಕು, ಹೇಳೋನು ನಂಬಿಕೆಯಿಂದ ಹೇಳ್ಬೇಕು. ದೇವರಂತ ಯಾವಾಗಲೂ ನಂಬಿಕಸ್ತ. ನಾವೇ ರೆಡಿ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓದಿ ದಾನಿಯೇಲ 3:17 ಓದಿ. ದಾನಿಯೇಲ್ ಚಾಪ್ಟರ್ 3:17. ಶದ್ರಕ್, ಮೇಷಕ್, ಅಭಿನೋದಕರಿದ್ದಾರೆ. ನೆಬೂಕದ್ನೆಚ್ಚರ್ ಇದ್ದಾನಾಗಲಿ. ನೆಬೂಕದ್ನೆಚ್ಚರ್ ಹೇಳ್ತಾ ಇದ್ದಾರೆ, ನೀವು ಈ ಮೂರ್ತಿಗೆ ಅಡ್ಡ ಬಿಡಿ, ಈ ಐಡಲ್ಸ್ಗೆ ಅಡ್ಡ ಬಿಡಿ, ಈ ವಿಗ್ರಹಕ್ಕೆ ಅಡ್ಡ ಬಿಡಿ. 6 ಅಡಿ ಅಗಲ, 66 ಅಡಿ ಹೈಟ್ ಇದೆ. ಇದಕ್ಕೆ ನೀವು ಅಡ್ಡ ಬೀಳ್ಬೇಕು, ಇಲ್ಲಾಂದ್ರೆ ನಿಮ್ಮ ನೆತ್ತಿ ಬೆಂಕಿಯಲ್ಲ. ಏನ್ ಬಂದಿದೆ ಅವ್ರ ನಂಬಿಕೆಗೆ? ಹಲ್ಲೆಲೂಯಾ. ಅವ್ರ ನಂಬಿಕೆಗೆ ಏನ್ ಬಂದಿದೆ? ಅವ್ರ ಮಾತು ಏನಿದೆ ನೋಡಿ, ಏನಿದೆ ಅವ್ರ ಮಾತು? ಓದಿ. ಇಲ್ಲ 3:17 ಇಲ್ಲಮ್ಮ. ರಾಜ, ನಾವು ಆರಾಧಿಸೋ ನಮ್ಮ ಯೇಸು ಸ್ವಾಮಿ ಇದನ್ನಲ್ಲ, ದೇವರ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿ ಒಳಗಿಂದ ನಮ್ಮನ್ನು ಬಿಡಿಸ್ತಾನೆ. ಹೇಗೋ ನಿನ್ನ ಕೈಯಿಂದ ನಮ್ಮನ್ನ ಬಿಡಿಸುವನು. ಒಂದು ವೇಳೆ ಬಿಡಿಸಿಲ್ಲಂದ್ರೆ ಕೂಡ ನಿಮ್ಮ ದೇವರಿಗೆ ಮಾತ್ರ ನಾನು ಅಡ್ಡ ಬಿಡ. ನಿನ್ನ ಕೈಯಿಂದ ಕೂಡ ತಪ್ಪಿಸ್ತಾನಂತಿದೆ ನೋಡ್ಕೊಳ್ಳಿ ಕೆಳಗಡೆ. ನಿನ್ನ ಕೈಯಿಂದ ತಪ್ಪಿಸ್ತಾನೆ, ಬೆಂಕಿಯಿಂದಲೂ ತಪ್ಪಿಸ್ತಾನೆ. ತಪ್ಪಿಸ್ತಾ ಕೆಳಗಡೆ ಮನೆಗೆ ಹೋಗಿ ಓದ್ಕೊಳ್ಳಿ. ಆ ಬೆಂಕಿ ಒಳಗಡೆ ನೋಡಿದ್ರೆ 4 ಜನ ಇದ್ದಾರೆ. 3 ಜನ ಎತ್ತಾಗ್ತಾರೆ. ಯೇಸು ಸ್ವಾಮಿ ಅವ್ರ ಜೊತೆ ತಿರುಗ್ತಾ ಇದ್ದಾರೆ. 4ನೇ ಒಂದು ಮನುಷ್ಯ ಕುಮಾರನಂತಿದ್ದಾನೆ. ರಾಜ, ನಾವು 3 ಜನನ ತಾನೇ ಎತ್ತಿ ಬೆಂಕಿಯಲ್ಲಿ ಹಾಕಿದ್ದು. ಅವ್ರು ಸುಟ್ಟೋಗಿಲ್ಲ, ಅವ್ರು ಆರಾಧಿಸ್ತಾ ತಿರುಗ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ ಅವರು? ತಿರುಗ್ತಾ ಇದ್ದಾರೆ. 4 ಜನ ಇದ್ದಾರೆ. ನಾವ್ ಎತ್ತಾಕಿದ್ದು 3 ಜನ. ಅವ್ರ ಬಟ್ಟೆ ಹಂಗೆ ಇದೆ, ಅವ್ರ ಕೂದಲು ಹಂಗೆ ಇದೆ, ಅವ್ರ ಶರೀರ ಹಂಗೆ ಇದೆ. ರಾಜ ಎತ್ತಿ ಮೇಲೆ ಆ ವಿರೋಧಿಗಳು ಎತ್ತಿ ಆಗ್ತಾ ಇದ್ದಾರೆ. ಇನ್ನೂ ಆಗ್ತಾ ಇರೋವಾಗಲೇ ಅವ್ರು ಸುಟ್ಟೋಗ್ಬಿಟ್ರು. ಅವ್ರ ಮೇಲೆ ಕೆತ್ತಿದ ಮೇಲೆ ಅವ್ರ ವಿರೋಧಿಗಳು ಎತ್ತಿ ಆ ಬೆಂಕಿಯಲ್ಲಿ ಹಾಕಿದ್ರು. ಹಾಕೋರೇ ಸುಟ್ಟೋಗ್ಬಿಟ್ರು. ಅಷ್ಟು ಅಬೆ ಹೀಟ್, ಅಷ್ಟು ಟೆಂಪರೇಚರ್ ಇತ್ತು ಅಲ್ಲಿ. ಅಥವಾ ರಾಜ ಹೇಳಿದ್ದ, ಅಷ್ಟು ಟೆಂಪರೇಚರ್ ಇದ್ರು ಯಾಕೆ ಬೆಂಕಿ ಅವ್ರ ಮೇಲೆ ಆಳ್ವಿಕೆ ಮಾಡಿಲ್ಲ? ದೇವರ ಶಕ್ತಿ ಇವತ್ತು ಕೂಡ ಅದೇ ಪವರ್ ಇದೆ. ಶದ್ರಕ್, ಮೇಷಕ್, ಅಭಿನೋದಕರು ದೇವರೇ ನಿಮ್ ದೇವರು, ದಾನಿಯೇಲ್ ದೇವರೇ ನಿಮ್ ದೇವರು. ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಈ ದೇವರು ನಮ್ಮನ್ನ ತಪ್ಪಿಸ್ತಾನೆ ನಿನ್ನಿಂದ, ಈ ಆವಿಯಿಂದ, ಆದ್ರೆ ನಿಮ್ ವಿಗ್ರಹಕ್ಕೆ ಮಾತ್ರ ನಾವು ಅಡ್ಡ ಬೀಳಲ್ಲ. ಅದೇ ನಂಬಿಕೆ. ಇದೇನು ಅರ್ಥ ಸೂಚಿಸ್ತದಂತೆ? ನೀನ್ ಸಾಯೋ ತನಕ ಜೀಸಸ್ ಅಲ್ಲೇ ಇರೋದಂತ ಅರ್ಥ. ಏನೇ ಕಷ್ಟ ಬರ್ಲಿ, ಏನೇ ಅವಮಾನ ಆಗ್ಲಿ, ಏನೇ ರೋಗ ಬರ್ಲಿ, ಏನೇ ಸಂಭವಿಸ್ಲಿ, ನನ್ನ ಮನೇಲಿ ಮಕ್ಕಳೇ ಸಾಯ್ಲಿ, ಗಂಡ ಸಾಯ್ಲಿ, ಹೆಂಡತಿ ಸಾಯ್ಲಿ, ಸೊತ್ತೆಲ್ಲ ಹೋಗ್ಲಿ, ದೇವ್ರು ನಾನು ಬಿಡಲ್ಲ. ನೋಡ ಅವ್ರು ಹಾಗೆ ಹೇಳ್ತಾರೆ. ಯೋಬ ಏನಾದ್ರು ಬಿಟ್ಟ,
ಹೆಂಡತಿ ಹೋದ್ರು, ಮಕ್ಕಳು ಹೋದ್ರು, ಆಸ್ತಿ ಹೋಯ್ತು, ಆರೋಗ್ಯ ಹೋಯ್ತು, ಅವಮಾನ ಹೋಯ್ತು, ಎಲ್ಲ ಹೋಯ್ತು. ದೇವರ ನಾಮಕ್ಕೆ ಸ್ತೋತ್ರ. ಓದಿದ್ರಲ್ಲ ಯೋಗ ಗ್ರಂಥ ಎಲ್ಲರೂ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಇದೆ ಆ ನಂಬಿಕೆ ಮಾತು. ಹಲ್ಲೆಲೂಯಾ. ಏನ್ ಹೋದ್ರೆ ಕೂಡ ನಂಬಿಕೆನ ನಾವು ಆಮೆನ್ ಆಮೆನ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇನ್ನು ಒಂದು ವಾಕ್ಯ ಓದ್ತೀರಾ? ಮಾರ್ಕ 9:20 ಎಫೆಸ 6:16. Ephesians chapter 6:16. 6:16. Ephesians 6:16. ನಂಬಿಕೆ ಎಂಬ ರಾಣಿಯನ್ನ ಹಿಡಿಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಆಜ್ಞೆಯ ಬಾಣಗಳನ್ನೆಲ್ಲ ಆರಿಸ್ತೀರ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿ. ಜೀವನದಲ್ಲಿ ಶೋಧನೆಯಲ್ಲಿ, ಕಷ್ಟದಲ್ಲಿ, ರೋಗದಲ್ಲಿ, ಭಯದಲ್ಲಿ ಶತ್ರುವಾದ ಸೈತಾನ ನಿನಗೆ ಎದುರಾದಾಗ ಕೆಡುಕನ ಆಜ್ಞೆಯ ಬಾಣಗಳನ್ನ ಹೂಡಿ ಮಕ್ಕಳ ಮೇಲೆ, ಗಂಡನ ಮೇಲೆ, ಕುಟುಂಬದ ಮೇಲೆ, ಕೆಲಸದ ಮೇಲೆ, ಬಿಸ್ನೆಸ್ ಮೇಲೆ, ನಿನ್ನ ಮೇಲೆ, ನಿನ್ನ ಆರೋಗ್ಯದ ಮೇಲೆ, ಆ ರೋಗ, ಈ ರೋಗ, ಇಲ್ಲೊಂದು ಬಾಣ, ಇಲ್ಲೊಂದು ಬಾಣ, ಇಲ್ಲೊಂದು ಬಾಣ, ಇಲ್ಲಿ ಹೂಡಿದ್ರೆ ತಲೆನೋವು ಬರ್ತದೆ, ಇಲ್ಲಿ ಹಾಕಿದ್ರೆ ಕತ್ತು ನೋವು ಬರ್ತದೆ, ಇಲ್ಲಿ ಹಾಕಿದ್ರೆ ಸೊಂಟ ನೋವು ಬರ್ತದೆ, ಇಲ್ಲಿ ಹಾಕಿದ್ರೆ ಬೆನ್ನು ನೋವು ಬರ್ತದೆ ಅಂತ ಕೆಡುಕನ ಆಜ್ಞೆಯ ಬಾಣಗಳನ್ನ ನಿನ್ನ ಬಿಸ್ನೆಸ್ ಮೇಲೆ, ಕುಟುಂಬದ ಮೇಲೆ, ನಿನ್ನ ಆರೋಗ್ಯದ ಮೇಲೆ, ಮಕ್ಕಳ ಮೇಲೆ, ಹೆಂಡತಿ ಮೇಲೆ, ಗಂಡನ ಮೇಲೆ, ಸಭೆ ಮೇಲೆ, ಸೇವೆ ಮೇಲೆ ಅವನು ಬಿಟ್ಟಾಗ ನಿನ್ನ ನಂಬಿಕೆ ಎಂಬ ಗುರಾಣಿಯನ್ನ ಹಿಡ್ಕೋ. ಆಮೆನ್. ಶೀಲ್ಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಫೈತ್. ನಂಬಿಕೆ ಎಂಬ ಗುರಾಣಿ, ಶೀಲ್ಡ್. ಆ ಬಾಣಗಳನ್ನ ಅವು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆಮೆನ್ ಹಲ್ಲೆಲೂಯಾ. ನಿನ್ನನ್ನು ತಾಕೋದು ಇಲ್ಲ, ತಟ್ಟೋದು ಇಲ್ಲ, ಮುಟ್ಟೋದು ಇಲ್ಲ. ನೀನು ಕೆಡುಕನ ಆಜ್ಞೆಯ ಬಾಣಗಳನ್ನೆಲ್ಲ ಆರಿಸಿಯ ಏನಿದ್ರೆ ನಂಬಿಕೆ ಎಂಬ ಗುರಾಣಿ ನಿನಗಿದ್ರೆ ಅದೊಂದು ಆಯುಧ. ಗುರಾಣಿ ಅಂದ್ರೆ ಏನು? ರೌಂಡ್ ಆಗಿರ್ತೈತೆ. ಹಲ್ಲೆಲೂಯಾ. ನೀವು ಹೋಗ್ಬಿಟ್ಟು ಮನೆಯಲ್ಲಿ ಬೈಬಲ್ ಮೊಬೈಲ್ ತಕೊಂಡು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಎಫೆಸಿಯನ್ಸ್ ಚಾಪ್ಟರ್ 6:10-18 ಅಂತ ಹೊಡೀರಿ. ಆಮೆನ್ ಇಲ್ವಾ? 6:16 ಅಂತ ಹೊಡೀರಿ. ಆ ಪಿಕ್ಚರ್ಸ್ ಬರ್ತೈತೆ, ನೋಡ್ಕೊಂಡು. ಹಲ್ಲೆಲೂಯಾ. ಆ ಇಮೇಜ್ ವೆರೈಟಿ ಮಾಡಿರ್ತಾರೆ. ಸೀಲ್ಡ್ ಹೆಂಗಿರ್ತೈತೆ? ನಂಬಿಕೆ ಎಂಬ ಗುರಾಣಿ ಎಡಗೈಯಲ್ಲಿ ಇರ್ತೈತೆ, ವಾಕ್ಯನ ಕತ್ತಿ ಬಲಗೈಯಲ್ಲಿ ಇರ್ತೈತೆ. ನೀವೇನ್ ಮಾಡ್ತೀರಾ? ಕೆಡುಕನ ಆಜ್ಞೆಯ ಬಾಣಗಳನ್ನೆಲ್ಲ ಆರಿಸ್ತೀರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಿಡ್ಕೊಳ್ತೀರಾ? ನಂಬಿಕೆ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿ. ಸೈತಾನ ನಿನ್ನ ಜೀವನದಲ್ಲಿ ಏನೇನ್ ಮಾಡಿದನೋ ಒಂದೊಂದನ್ನ ಆರಿಸ್ತೀವಿ. ಇಲ್ಲಂದ್ರೆ ಅದು ಅಲ್ಲೇ ಇರ್ತದೆ. ನೀನೇ ಆರಿಸ್ಬೇಕು, ನೀನೇ ಆರಿಸ್ಬೇಕು. ಆಮೆನ್ ಹಲ್ಲೆಲೂಯಾ. ಯಾವಾಗ್ಲೂ ಪಾಸ್ಟ್ ಮೇಲೆ ಡಿಪೆಂಡ್ ಆಗಿರ್ಬೇಡ. ಪಾಸ್ಟ್ ಯಾವಾಗ್ಲೂ ಇರಲ್ಲ, ನೀನ್ ಯಾವಾಗ್ಲೂ ಇರ್ತೀಯ. ನಿನ್ನ ಹತ್ರ ಇರೋ ಬೈಬಲ್ ಯಾವಾಗ್ಲೂ ಇರ್ತೈತೆ. ಪಾಸ್ಟ್ ಯಾವಾಗ್ಲೂ ಹೇಳ್ಕೊಡಕ್ಕಾಗಲ್ಲ. ಸಂಡೇ ಮಾತ್ರ ಹೇಳ್ಕೊಡ್ತಾರೆ. ಏನಾದ್ರು ಟೈಮ್ಸ್ ಇದ್ರೆ ಮಿಡ್ಲಲ್ಲಿ ಹೇಳ್ಕೊಡ್ತಾರೆ. 24 hours ಇರಲ್ಲ. ನಿನ್ನ ಹತ್ರ 24 hours ನಂಬಿಕೆಯನ್ನ ಗುರಾಣಿ ಇದ್ರೆ ಎನಿ ಟೈಮ್ ನೀನು ಆ ಶತ್ರುವನ್ನ, ಆ ಎಲಿಮಿಯನ್ನ ಫಿನಿಶ್ ಮಾಡ್ತೀಯ. ನಂಬಿಕೆ ಇಟ್ಕೋ. ಭಯ ಸೈತಾನ ಕೊಡೋದು ಮರಿಬೇಡಿ. ಗಡಿಬಿಡಿ ಸೈತಾನ ಕೊಡೋದು ಮರಿಬೇಡಿ. ಚಿಂತೆ ಸೈತಾನ ಕೊಡೋದು ಮರಿಬೇಡಿ. ಸುಮಾರು ರೋಗಗಳು, ಜಾಸ್ತಿ ರೋಗಗಳು ಕೊಡೋ ಸೈತಾನ ಮರಿಬೇಡಿ. ಪ್ಲೀಸ್ ನಂಬಿಕೆ ಎಂಬ ಗುರಾಣಿ ಇಟ್ಕೊಳ್ಳಿ. ನಂಬಿಕೆ ಎಂಬ ಗುರಾಣಿ ಇಟ್ಕೊಳ್ಳಿ. ಹೋರಾಡಿ. ಹಲ್ಲೆಲೂಯಾ. ಶತ್ರುಗಳನ್ನ, ವಿರೋಧಿಗಳನ್ನ ಎಬ್ಬರಿಸ್ತಾನೆ. ಅವರೊಳಗಡೆ ಪಿಶಾಚಿನ ಕಟ್ಟಿ ಹಾಕಿ ನಿಮ್ಮ ಮೇಲೆ ಜಗಳಕ್ಕೆ ಬರಲ್ಲ. ನೀನ್ ಅವ್ರ ಮೇಲೆ ಜಗಳಕ್ಕೆ ಹೋದ್ರೆ ಅವ್ರು ಬರ್ತಾನೆ ಇರ್ತಾರೆ. ಅವ್ರೊಳಗಡೆ ಪಿಶಾಚಿನ ಕಟ್ಟಿ ಹಾಕು. ನಂಬಿಕೆ ಎಂಬ ಗುರಾಣಿ ಇಟ್ಕೊಂಡು ಅವ್ರು ಬರಲ್ಲ. ನೀನಲ್ಲ ಶತ್ರು, ಅವರಲ್ಲ. ನಿನ್ನ ಮೇಲೆ ನಾನು ಜಗಳ ಮಾಡ್ತಾ ಇದ್ದೀನಿ, ನಿನ್ನ ಮೇಲೆ ಯುದ್ಧ ಮಾಡ್ತಾ ಇದ್ದೀನಿ. ಪ್ರೇಯರ್ ಕುತ್ಕೋ, ಮೊಣಕಾಲ ಹಾಕು. ಇಷ್ಟ ಆದ್ರೆ ಒಂದು ಫಾಸ್ಟಿಂಗ್ ಹಾಕು. ವಾಕ್ಯನ ಹಿಡ್ಕೋ. ಬಲಗೈಯಲ್ಲಿ, ಎಡಗೈಯಲ್ಲಿ ಗುರಾಣಿನ ಹಿಡ್ಕೋ. ಓಡಿಸು ನಿನ್ನ ಜೀವನದಲ್ಲಿರೋ ಶತ್ರುವನ್ನ. ಯಾವ ಆಮೆನ್. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡು. ಆತ್ಮ ಅಭಿಷೇಕದಲ್ಲಿ ತುಂಬಿ ಗದರಿಸು. ನಿನ್ನ ಶತ್ರುವನ್ನ ಬಿಟ್ಟು ಓಡೋಗ್ತಾನೆ. ಓದಿ ಇನ್ನೂ ಒಂದು ನಂಬಿಕೆಯ ವಾಕ್ಯ. ಗಲಾತ್ಯ 5:22. ಗಲಾತ್ಯನ್ ಚಾಪ್ಟರ್ 5:22. ದೇವರ ಆತ್ಮನಿಂದ
ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಇದ್ದೇ ಇವತ್ತು ಮಾತಾಡ್ತಾ ಇರೋ ದೇವರು. 7ನೇ ಒಂದು ಫಲ ಏನು? 9 ಇದೆ ಟೋಟಲ್ ಅಲ್ಲಿ, 9 ಫ್ರೂಟ್ ಇದೆ. ಆಮೇಲೆ 9 ಫಲ ಇದೆ. ಒಂದೇ ಹಣ್ಣಿದು, ಒಂದೇ ಹಣ್ಣು. ಒಂದು ಹಣ್ಣಲ್ಲಿ 9 ಗುಣ ಇರ್ತದೆ. ಒಂದು ಮ್ಯಾಂಗೋ ತಕೋ, ಒಂದು ಗ್ರೇಪ್ಸ್ ತಕೋ, ಒಂದು ಗೋವಾ ತಕೋ, ಚೇಪೆ ಹಣ್ಣು ತಕೋ, ಬೀಜ ಇರ್ತೈತಾ, ಒಟ್ಟಿರ್ತೈತಾ, ಒಳಗಡೆ ರಸ ಇರ್ತೈತಾ, ಕಂಡ ಇರ್ತೈತಾ, ಈ ತರ 9 ಸ್ವೀಟ್ ಇರ್ತೈತಾ, ಕಲ್ಲಾರ್ ಇರ್ತೈತಾ. ಒಂದೇ ಹಣ್ಣಲ್ಲಿ ಎಷ್ಟು ವೆರೈಟಿ ಇದೆ ನೋಡು. ಕಲ್ಲಾರ್ ಇದೆ, ಒಟ್ಟಿದೆ, ಬೀಜ ಇದೆ, ರಸ ಇದೆ, ಕಲ್ಲಾರ್ ಇದೆ, ಟೇಸ್ಟ್ ಇದೆ. ಒಂದೇ ಹಣ್ಣಲ್ಲಿ 9 ಫ್ರೂಟ್ಸ್ ಅಲ್ಲಿ ಹೇಳ್ತಾ ಇದ್ದಾನೆ. ಒಂದೇ ಹಣ್ಣಲ್ಲಿ ಫಲಗಳಂತಿದೆಯಾ, ಫಲ ಅಂತಿದೆಯಾ? ಫಲಗಳಲ್ಲ, ಫಲ. ಒಂದೇ ಹಣ್ಣ, 9 ಸೇರಿ ಒಂದೇ ಗುಣ ಇರ್ತೈತೆ. ಒಂದೇ ಹಣ್ಣ, ನೀವು ಯಾವುದೇ ಹಣ್ಣು ತಕೊಳ್ಳಿ, 9 ವೆರೈಟಿ ಇರ್ತೈತೆ ಆ ಹಣ್ಣಲ್ಲಿ ಗುಣ. ಹಲ್ಲೆಲೂಯಾ. ಈಗ ಒಂದು ವಿಶ್ವಾಸ ಇರ್ಬೇಕು ಪರಲೋಕಕ್ಕೆ ಹೋಗಕ. ವರಗಳಿಲ್ಲ ಅಂದ್ರೂ ಫಲಗಳಿರ್ಬೇಕು. ನೆಕ್ಸ್ಟ್ ವರ ಕೊಡ್ತೀನಿ, ನಂಬಿಕೆಯನ್ನು ವರ ವಾಕ್ಯ ಕೊಡ್ತೀನಿ. ಆ ವರ ಇಲ್ಲಂದ್ರು ಈ ಫಲ ಇರ್ಬೇಕು. ನೀನ್ ಬಿದ್ದೋಗಕ್ ಬಿಡಲ್ಲ ಈ ಮಾತು. ನಂಬಿಕೆಯನ್ನು ಫಲ ಏನ್ ಮಾಡಲ್ಲ. ನಂಬಿಕೆಯನ್ನು ವರದಲ್ಲಿ ಬಿದ್ದೋದ್ರೆ ಕೂಡ ಅವಾಗಲೇ ಒಂದು ವಾಕ್ಯ ಕೊಟ್ಟೆ, ಎಫೆಸ 6:16. ಏನ್ ಹೇಳಿ? ನಂಬಿಕೆ ಎಂಬ ಗುರಾಣಿ ಏನು, ಅದು ಬಿದ್ದೋಗ್ಬಿಟ್ರೆ ಕೂಡ, ನೀನ್ ನಂಬಿಕೆಯಲ್ಲಿ ಬಿದ್ದೋಗ್ಬಿಟ್ರೆ ಕೂಡ ಈ ಫಲ ನಿನ್ನಲ್ಲಿದ್ರೆ ಬಿಡಲ್ಲ. ಈ ಫಲ ನಿನಗೆ ವರನೂ ಕೊಡಿಸ್ತದೆ, ಈ ಫಲ ನಿನಗೆ ನಂಬಿಕೆಯನ್ನು ಆಯುಧನೂ ಕೊಡಿಸ್ತದೆ, ಗುರಾಣಿಯನ್ನ ಕೊಡಿಸ್ತದೆ. ವೆರಿ ಇಂಪಾರ್ಟೆಂಟ್ ಇದು ವಾಕ್ಯ ನಿಮ್ಗೆ, ನಿಮ್ ಲೈಫಲ್ಲಿ ವೆರಿ ಇಂಪಾರ್ಟೆಂಟ್. ಇದು ನಿನಗಿದ್ರೆ, ನಂಬಿಕೆ ಅನ್ನೋ ಫಲ ನಿನ್ನಲ್ಲಿದ್ರೆ, ಬೀಜಗಳು ನೀನು ಇಟ್ಕೊಂಡಿದ್ರೆ ಅದನ್ನ ಚೆಲ್ಲಿ, ಒಂದು ಮೂಟೆಯನ್ನ ಚೆಲ್ಲಿ 50 ಮೂಟೆಯನ್ನ ಕುಯ್ಕೊಂತೀವಿ. ಒಂದು ಮೂಟೆ ಚೆಲ್ಲಿ 50 ಮೂಟೆ, 49 ಮೂಟೆ ನಿನ್ಗೆ ಎಕ್ಸ್ಟ್ರಾ ಕೊಡ್ತಾ ಇದ್ವಿ. ನಂಬಿಕೆನ ಬಿಡಬೇಡ. ನಂಬಿಕೆನ ಜೇಡಿ ಮಣ್ಣು ತರ ಇಟ್ಕೋ. ಜೇಡಿ ಮಣ್ಣು ಹೆಂಗಂದ್ರೆ ಸುಟ್ರೆ ಇನ್ನೂ ಕಲ್ಲು ತರ ಆಗ್ತದೆ. ಆ ಮನೆ, ಪಾಟು, ಹೆಂಚು ಎಲ್ಲ ಮಾಡ್ತಾರಲ್ಲ, ಗಟ್ಟಿ. ಆ ಮಣ್ಣನ್ನ ಸುಟ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ತುಳಿದಷ್ಟು ಸ್ಟ್ರಾಂಗ್, ಸುಟ್ರೆ ಇನ್ನೂ ಸ್ಟ್ರಾಂಗ್. ನಿನಗೆ ಶೋಧನೆಗಳು, ಕಷ್ಟಗಳು, ವಿರೋಧ, ಆಪೋಸಿಷನ್ ಬಂದಾಗೆಲ್ಲ ನೀನು ಸೋತೋಗ್ಬಾರ್ದು. ಪ್ರಯತ್ನ ಸ್ಟಾಪ್ ಮಾಡಬಾರ್ದು. ಇನ್ನೂ ಜಾಸ್ತಿ ಮಾಡ್ಬೇಕು ಪ್ರಯತ್ನ, ಇನ್ನೂ ಜಾಸ್ತಿ ಬೈಬಲ್ ಓದ್ಬೇಕು, ಇನ್ನೂ ನಂಬಿಕೆ ಮಾತುಗಳು ಜಾಸ್ತಿ ಆಡ್ಬೇಕು. ಇದು ದಾನಿಯೇಲ್ ಮಾಡಿದ್ದು. ದಾನಿಯೇಲ್ ಅದನ್ನೇ ಮಾಡಿದ್ದು. ನೀನು ರಾಜನ ಬಿಟ್ರೆ ಯಾರಿಗನ್ನ ಪ್ರೇಯರ್ ಮಾಡಿದ್ರೆ ನಿನ್ನ ನೆತ್ತಿ ಸಿಂಹದ ಗವಿಯನ್ನು ಹಾಕ್ತಾರೆ. ಕೇಳಿದ ಮೇಲೆ ಏನ್ ಮಾಡ್ದೆ? ಹೋಗ್ಬಿಟ್ಟು. ಅದೇ ನಂಬಿಕೆ. ನಾನು ಮಾಡಿದ್ರೆ ಆಗ್ತಾರಂತ ಗೊತ್ತಿತ್ತು ಅವನು ಪ್ರೇಯರ್ ಮಾಡಿದ್ದ. ಅದೇ ತಾನೇ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ ಶೋಧನೆಯಲ್ಲಿ? ಇವತ್ತು ದೊಡ್ಡ ದೇವ್ರ ತಲೆನೋವು ಏನಲ್ಲಿ, ದೇವ್ರ ತಲೆನೋವು ಬರಲ್ಲ. ಸುಮ್ಮನೆ ನಿಮ್ಗೆ ಅರ್ಥ ಕೇಳ್ತಾ ಇದ್ದೀನಿ. ದೇವ್ರ ತಲೆನೋವು ಬರಲ್ಲ. ದೇವ್ರ ತಲೆನೋವು, ಪಾಸ್ಟಿವ್ ತಲೆನೋವು ಏನಂದ್ರೆ, ಈ ಬಿಲೀವರ್ಸ್ ಶೋಧನೆಯಲ್ಲಿ ಸೋತೋಗ್ಬಿಡ್ತಾರೆ, ಶೋಧನೆಯಲ್ಲಿ ಬಿದ್ದೋಗ್ಬಿಡ್ತಾರೆ. ಯಾಕೆ ನಮ್ಗೆ ಹಿಂಗೆ, ಯಾಕೆ ನಮ್ಗೆ ಈ ತರ ಆಗ್ತಾ ಇದೆ? ನಿನ್ ನಂಬಿಕೆಗೆ ಶೋಧನೆ ಬರ್ತದೆ. ಪ್ರಾಕ್ಟಿಕಲ್ ಮ್ಯಾನ್ ಆಗ್ತೀಯ ನೀನು. 1ನೇ ಕ್ಲಾಸ್ ಪಾಸ್ ಆದ್ರೆ 2ನೇ ಕ್ಲಾಸ್, ಇಲ್ಲಂದ್ರೆ 7 ವರ್ಷ ಅಲ್ಲೇ ಓದ್ಬೇಕು, ಇಲ್ಲಂದ್ರೆ TC ಕೊಟ್ಟು ಕಳಿಸ್ತಾರೆ. 10ನೇ ಕ್ಲಾಸ್ ಓದ್ಬೇಕು, 11ನೇ ಕ್ಲಾಸ್ ಓದ್ಬೇಕು, ಹೈಯೆಸ್ಟ್ ಎಜುಕೇಶನ್ ಓದ್ಬೇಕು, ಡಿಗ್ರಿ ಓದ್ಬೇಕು, BCom ಓದ್ಬೇಕು, MBBS ಓದ್ಬೇಕು, LLB ಓದ್ಬೇಕಂದ್ರೆ 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 10ನೇ ಕ್ಲಾಸ್, 11, 12 ಡಿಗ್ರಿ, 3 ವರ್ಷ, 4 ವರ್ಷ, ಆಮೇಲೆ ಹೈಯೆಸ್ಟ್ ಎಜುಕೇಶನ್ LLB. ಆಮೇಲೆ ಒಂದೇ ಸರಿ ನಾನು LLB ಮಾಡ್ತೀನಿ ಅಂದ್ರೆ ಆಗಲ್ಲ. ಆ ತರ ನಮ್ಮ ವಿಶ್ವಾಸಿಗಳು ಎತ್ತಿದ್ದೇ ಕೊಟ್ಬಿಡ್ಬೇಕು. ದೇವ್ರು ಕೊಡ್ತಾರ? ಯಾವ ಅಂಗಡಿಯಲ್ಲಿ ಕೊಡೋಣ? ಕಾಸು ಕೊಟ್ರೆ ಕೊಡೋದು, ಬ್ಯಾಗ್ ಎತ್ಕೊಂಡು ಹೋದ್ರೆ ಅವ್ರ ಹತ್ರ ಕೊಡೋದು, ಮೊಬೈಲ್ ಎತ್ಕೊಂಡು ಅಟ್ಲೀಸ್ಟ್ ಆನ್ಲೈನ್ ಶಾಪಿಂಗ್ ಆದ್ರೆ ಕೂಡ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ, ಸ್ವೈಪ್ ಮಾಡಿದ್ರೆ ಬರೋದು. ಎಲ್ಲದಕ್ಕೂ ಶ್ರಮ ಇದೆಯಲ್ಲ. ಅದ್ ನಾವ್ ಹೆಂಗಂದ್ರೆ ಹಂಗೆ ಉದುರು ಬಿಡ್ಬೇಕು ಮಾತುಗಳಲ್ಲಿ. ನಮ್ಮಪ್ಪ ಕೂಡ ಅಳ್ಬೇಕು, ಅವ್ರ ಹತ್ರ ಹೋಗಿ ಕೇಳ್ಬೇಕು ರೂಮಲ್ಲಿ, ರೆಡಿ ನನಗೆ ಅದು ಬೇಕು ಇದು ಬೇಕಂತ. ಪರಲೋಕ ದೇವರಿಗೆ ಹೇಳಿ ಏನ್ ಹೇಳ್ತಾ ಇದ್ದಲ್ಲಿ? ನಂಬಿಕೆಯನ್ನು ಫಲ ನಿನ್ನ ಬೀಳಕ್ಕೆ ಬೇಕು. ಇವತ್ತು ನಾನು ಇದುವರೆಗೂ ನಿಂತಿರೋದಂದ್ರೆ ಆ ಫಲ.
ಯಾವತ್ತ ನನ್ನಲ್ಲಿ ಅಪನಂಬಿಕೆ ಕಾಣಿಸ್ತಾ? ನಿಮ್ಗೆ ಯಾವತ್ತನ ಕಾಣಿಸ್ತಾ? ನಿಮ್ಮ ವಿಷಯದಲ್ಲಿ, ನನ್ನ ವಿಷಯದಲ್ಲಿ, ಬೇರೆಯವ್ರ ವಿಷಯದಲ್ಲಿ? ಇವತ್ತು 17 years ಗಾಡಲ್ಲಿ ನಿಂತಿದ್ದೀನಿ ಅಂದ್ರೆ ಈ ಫಲ ನನ್ನಲ್ಲಿ ಹಂಗೆ ಇಟ್ಕೊಂಡು ಡೈರೆಕ್ಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನೀವು ಫಲ ಹೊಂದ್ಕೊಳ್ಳಿ ಅಂತ, ನೀವು ಆ ಟ್ರಾಕ್ ಅಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ಮಾತು ಹೇಳ್ತಾ ಇದ್ದೆ. ನಂಬಿಕೆ ನಂಬಿಕೆ ನನಗೆ ಏನೇನೋ ಸಂಭವಿಸಿದೆ ನನ್ನ ಜೀವನದಲ್ಲಿ ಕೂಡ. ಅವಮಾನ, ಬಲಹೀನತೆ, ರೋಗಗಳು, ನಷ್ಟ, ಮಕ್ಕಳಿಲ್ಲ, ಆದಾಯ ಇಲ್ಲ, ಇನ್ಕಮ್ ಇಲ್ಲ, ಮನೆಯಲ್ಲಿ, ಹೊರಗಡೆ, ಸೇವೆಯಲ್ಲಿ. ನಂಬಿಕೆ ಮಾತ್ರ ಬಿಟ್ಕೊಟ್ಟಿಲ್ಲ. ಮನುಷ್ಯರಿಗೂ ಬಿಟ್ಕೊಟ್ಟಿಲ್ಲ, ಸೈತಾನಿಗೂ ಬಿಟ್ಕೊಟ್ಟಿಲ್ಲ, ನಾನು ಮನಸ್ಸಿಗೂ ಬಿಟ್ಕೊಟ್ಟಿಲ್ಲ. ಏನಾದ್ರೂ ಪ್ರೇಯರ್ ಮಾಡ್ತೀನಿ. ಅಲ್ಲೆಲ್ಲೂಯ್ಯ. ಪ್ರಾಬ್ಲಮ್ ಜಾಸ್ತಿ ಆದ್ರೆ ಜಾಸ್ತಿ ಪ್ರೇಯರ್. ಇನ್ನೊಂದು ವಾಕ್ಯ ಓದಿ, 1 ಕೊರಿಂಥ 12:9. ನಿಮ್ಮ ಮನೇಲಿ ಜಗಳ ಆದ್ರೆ ಏನ್ ಮಾಡ್ತೀವಿ ನೆಕ್ಸ್ಟ್? 9 ಗಂಟೆ ಜಗಳ ಆದ್ರೆ ಏನ್ ಮಾಡ್ತೀವಿ? 9:30 ಜಗಳ ಆಗ್ತಿದೆ, ಆಮೇಲೆ ಏನ್ ಮಾಡ್ತೀವಿ? ಮಾಡ್ಬೇಕು, ಆಮೇಲೆ ನೋಡ್ತೀವಿ. ಮಾಡ್ಬೇಕು. ಅದೇ ತರ ಹೇಳೋದು ಮಾತ್ರ ಅಲ್ಲ. ಜಗಳ ಬೇರೆ. ಜಗಳ ಸೈತಾನ ಮಾಡಿದ್ದು. ಪ್ರೇಯರ್ ನೀನ್ ಮಾಡು, ಅದು ಹೀಲ್ ಮಾಡ್ತೈತಿ, ಅದು ಕ್ಲಿಯರ್ ಮಾಡ್ತೈತಿ. ನಿನ್ ಪ್ರೇಯರು, ನಿನ್ ಬೆಡ್ರೂಮ್, ನಿನ್ ಕಿಚನ್, ನಿಮ್ ಹಾಲು, ನಿನ್ ಫಸ್ಟ್ ಫ್ಲೋರ್, ನಿನ್ ಗ್ರೌಂಡ್ ಫ್ಲೋರ್ ಎಲ್ಲ ಕುತ್ಕೊತೈತೆ ನಿನ್ ಪ್ರೇಯರ್. ಆ ಜಗಳ ಆತ್ಮವನ್ನ ಫಿನಿಶ್ ಮಾಡ್ಬಿಟ್ಟೈತೆ ಪ್ರೇಯರ್. ನಾವೇನ್ ಮಾಡ್ತೀವಿ? ಬೇಜಾರಾಗಿ ಮಲ್ಕೊಂಡ್ರಿ. ಯಾಕಿಂಗಾಯ್ತು? ಅವ್ರು ನೋಡೋತಾರ, ಇವ್ರು ಬರೋತಾರ. ಆಮೇನ್. ಹಲ್ಲೆಲೂಯಾ. ಆಮೇನ್. ಸ್ಪಿರಿಟ್ ಆಫ್ ಗಾಡ್. ಆಮೇನ್. ನನ್ಗೆ ಇದುವರೆಗೂ ಏನೇ ಸಂಭವಿಸಿಲ್ಲ, ಪ್ರೇಯರ್ ಮಾತ್ರ ನಾನು ಯಾವತ್ತು ನನ್ನ ಲೈಫಲ್ಲಿ ಇದುವರೆಗೂ ಸ್ಟಾಪ್ ಮಾಡಿಲ್ಲ. ಪ್ರೇಯರ್ ಯಾವತ್ತು ಒಬ್ರು ಸ್ಟಾಪ್ ಮಾಡ್ತಾರಂದ್ರೆ ನಂಬಿಕೆಯಲ್ಲಿ ಬಿದ್ದೋಗಿದ್ದಾರೆ ಅಂತ. ಯಾವಾಗ ದೇವರನ್ನ ಪ್ರಶ್ನೆ ಮಾಡ್ತಾರೆ, ಪಾಸ್ನ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಅವ್ರು ದೇವರಲ್ಲಿ ಬಿದ್ದೋಗಿದ್ದಾರೆ, ನಂಬಿಕೆಯಲ್ಲಿ ಬಿದ್ದೋಗಿದ್ದಾರೆ ಅಂತ. ನಂಬಿಕೆನೂ ಒಂದೇ, ದೇವರು ಒಂದೇ. ಆಮೇನ್. ಈಗ ತಾನೇ ನಿಮ್ಗೆ ವಾಕ್ಯ ಕೊಟ್ಟೆ. ನಂಬಿಕೆ ಹುಟ್ಟಿಸೋನು, ನಂಬಿಕೆ ಪೂರೈಸೋನು ಯಾರು? ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ. ಲಾಸ್ಟ್ ವಾಕ್ಯ ಓದಿ, 1 ಕೊರಿಂಥ 12:9. ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯ ವರ. ಹಲ್ಲೆಲೂಯಾ. ನಂಬಿಕೆಯ ವರ, ನಂಬಿಕೆಯ ಫಲ, ನಂಬಿಕೆಯ ಆಯ್ತ. ನಂಬಿಕೆ ಎಂಬ ಗುರಾಣಿ. ಅವಾಗಲೇ 3ನೇ ವಾಕ್ಯ. ಲಾಸ್ಟ್ 2ನೇ ವಾಕ್ಯ ನಂಬಿಕೆಯನ್ನ ಫಲ. ಲಾಸ್ಟ್ ಈ ವಾಕ್ಯ ನಂಬಿಕೆಯನ್ನು ವರ, ಗಿಫ್ಟ್, ದಿ ಫೈತ್ ಆಫ್ ಗಿಫ್ಟ್. ಹಲ್ಲೆಲೂಯಾ. ಆ ವರ ನಿನ್ನಲ್ಲಿದ್ರೆ ಇನ್ನೊಬ್ಬರಿಗೆ ಪ್ರವಾದನೆ ವರ ಇದೆ, ಸ್ವಸ್ಥ ಮಾಡೋ ವರನೂ ಇದೆ ನಿನ್ನ ಹತ್ರ. ಈ ನಂಬಿಕೆ ವರ ಇಲ್ಲಂದ್ರೆ ಪ್ರೇ ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಸಾರಿ, ನಂಬಿಕೆ ಇಲ್ಲಂದ್ರೆ ಪ್ರೇ ಮಾಡಿದ್ರೆ ಹೀಲ್ ಆಗಲ್ಲ. ಪ್ರವಾದನೆ ಹೇಳೋದು ಕೂಡ ನಿನಗೆ ಆಗಲ್ಲ. ಹೇಳಿದ್ರೆ ಸುಮ್ಮನೆ ಏನಾಗುತ್ತೇನೋ, ಅವ್ರು ನೆರವೇರ್ತೈತೋ ಇಲ್ವೋ, ಹಿಂಗೆ ಹೇಳಿದ್ರೆ ದೇವ್ರು ಹೇಳ್ತಾ ಇರ್ತಾನೆ. ಇಲ್ಲಿ ಹೇಳಕ್ಕೆ ಧೈರ್ಯ ಬರಲ್ಲ, ನಂಬಿಕೆ ಬರಲ್ಲ, ಅಪನಂಬಿಕೆ, ಅವಿಶ್ವಾಸ. ನೆರವೇರಿಲ್ಲ ಅಂದ್ರೆ ನಾನು ಹೇಳಿದ್ದು. ಆದ್ರೆ ನಂಬಿಕೆಯ ವರ ನಿನ್ನಲ್ಲಿದ್ರೆ, ನಂಬಿಕೆಯ ವರ ನನ್ನಲ್ಲಿದ್ರೆ ಪ್ರವಾದನೆಯನ್ನ ಡೈರೆಕ್ಟ್ ಆಗಿ ಧೈರ್ಯವಾಗಿ ದೇವ್ರು ಹೇಳಿದ್ರೆ ಹೇಳ್ಬಿಡ್ತೀನಿ. ನಿನ್ನಲ್ಲಿ ನಂಬಿಕೆಯ ವರ ನಿನ್ನಲ್ಲಿದ್ರೆ ಕೈ ಇಟ್ಟು ಆ ದೆವ್ವನ, ಆ ರೋಗನ ನಂಬಿಕೆಯಿಂದ ಕತ್ತರಿಸ್ತೀವಿ. ಇಲ್ಲಿ 9 ವರಗಳಿದೆ. ಅಲ್ಲಿ ಕೆಲವು ವರಗಳು ನಿನ್ನಲ್ಲಿ ಒಬ್ಬರಲ್ಲಿ ಆಪರೇಟ್ ಆಗ್ಬೇಕಂದ್ರೆ ನಂಬಿಕೆಯನ್ನು ವರ ಇದ್ರೆ ಮಾತ್ರ. ಇಲ್ಲಂದ್ರೆ ಮಹತ್ ಕಾರ್ಯಗಳು ಮಾಡಕ್ಕಾಗಲ್ಲ. ಅಲ್ಲಿ ಮಹತ್ ಕಾರ್ಯಗಳು ಮಾಡೋ ವರ ಅಂತಿದೆ ನೋಡಿ, ನಾನಾ ರೋಗಗಳನ್ನ ವಾಸಿ ಮಾಡೋ ವರ ಅಂತಿದೆ ನೋಡಿ. ಆ ನಂಬಿಕೆ ವರ ಇಲ್ಲ ಅಂದ್ರೆ ನೀನ್ ನಾನಾ ರೋಗಗಳನ್ನ ವಾಸಿ ಮಾಡಕ್ಕಾಗಲ್ಲ. ಆಮೇಲೆ ಸತ್ಯತೆಗಳನ್ನ ವಿವೇಚಿಸುವ ವರ ಅಂತಿದೆ ನೋಡಿ ಕೆಳಗಡೆ. ಅದೇನಂದ್ರೆ ದೆವ್ವಗಳನ್ನ ಕಂಡಿಡಿದು ಗದರಿಸಿ ಓಡಿಸೋದಕ್ಕೆ, ಯಾವ ರೋಗ ತಂದಿದೆ ಅಂತ ಹೇಳೋದಕ್ಕೆ. ಈ ಫೇತ್ ಅನ್ನೋದು ಇಲ್ಲ ಅಂದ್ರೆ ಅವು ನಡೆಯಲ್ಲ ನೋಡಿ. ಎಷ್ಟು ಲಿಂಕ್ ಇದೆ ಇಲ್ಲಿ. ಇದು ದೊಡ್ಡ ನಂಬಿಕೆ ಅಂತಾರೆ. ಏನಂತಾರೆ ಇದನ್ನ? ತುಂಬಾ ದೊಡ್ಡ ನಂಬಿಕೆ ಇದೆ. ಇಲ್ಲಾಂದ್ರೆ ಸಮುದ್ರನ ಹೆಂಗೆ 2 ಭಾಗ ಮಾಡ್ತಾ, ಈ ನಂಬಿಕೆ, ಈ ವರನ ನಂಬಿಕೆನ ವರ. ನಂಬಿಕೆನ ಸಮುದ್ರಕ್ಕೆ ಅದು 2 ಪಾರ್ಟ್ ಆಯ್ತು. ರೋಡ್ ಬೇರ್ಪಡ್ತು. ಮೋಸೆ ಹಲ್ಲೆಲೂಯಾ. ರೋಗ ಸ್ವಸ್ಥತೆ ಮಾಡಕ್ಕಿಲ್ಲ,
ನಿನ್ ಜೀವನಕ್ಕೆ ಇರಲಿ, ಬೇರೆಯವ್ರ ಲೈಫ್ಗೆ ಇರಲಿ, ನಂಬಿಕೆಯನ್ನು ಬಹಳ ನಿನ್ನಲ್ಲಿ ಇರಬೇಕು. ಈ 4 ನಂಬಿಕೆಗಳು ನಿನಗೂ ಲಾಭ, ಲೋಕದ ಜನರಿಗೂ ಲಾಭ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಹತ್ರ ಇರೋ ನಂಬಿಕೆ ಇನ್ನೊಬ್ರು ಕೊಡ್ತೀಯ. ನಿನ್ನ ಹತ್ರ ಇರೋ ನಂಬಿಕೆ ನಾವಾಗ ಇನ್ನೊಬ್ಬರಿಗೆ ಕೊಡ್ತೀಯ. ಆ ನಂಬಿಕೆಯಲ್ಲೇ ನಾನು ಇವಾಗ ಮಾತಾಡ್ತಾ ಇರೋದು. ಆಮೇಲೆ ನಾನು ಹೆಂಗ್ ಗೊತ್ತಾ, ನೀವೆಲ್ಲ ಸೋತೋದ್ರು ನಾನು ಸೋತೋಗಲ್ಲ, ಅಲ್ಲಿವರೆಗೂ ರೆಡಿ ಆಗಿರೋದು ನಿಂತಿರೋದು. ಹಂಗಿರ್ಬೇಕು ನೀನು ಕೂಡ. ಹಲ್ಲೆಲೂಯಾ. ಮಾತಾ ಇರ್ಬೇಕು ನೀನು ಕೂಡ. ಯಾರೇನೇ ನನ್ನ ಮನೆಯವರು ಎಷ್ಟನ್ನ ಮಾತಾಡ್ಲಿ, ನಿನ್ನ ನಂಬಿಕೆ ಬಿದ್ದೋಗ್ಬ. ಕೈಯಲ್ಲಿರೋ ಪ್ರತಿಯೊಂದು ಕೈಯನ್ನು ಆಶೀರ್ವದಿಸಿ ನಂಬಿಕೆಯಿಂದ ತುಂಬಪ್ಪ. ಅಪನಂಬಿಕೆ, ಅವಿಶ್ವಾಸ ಒಂದು ಚೂರು ಇರಬಾರ್ದು ರಾಜೇಂದ್ರಲ್ಲಿ. ಅಪನಂಬಿಕೆ ಆತ್ಮ ಬಿಟ್ಟೋಗು, ಅವಿಶ್ವಾಸ ಆತ್ಮ ಬಿಟ್ಟೋಗು, ಫಲಹೀನತೆ ಆತ್ಮ ಬಿಟ್ಟು ತೊಂದು, ನಂಬಿಕೆಯನ್ನು ಕೆಡಿಸು, ಸೈತಾನನ ಆತ್ಮ ಕೆಟ್ಟೋ. ಯೇಸುವಿನ ನಾಮದಲ್ಲಿ ನಂಬಿಕೆಯನ್ನು ತುಂಬಪ್ಪ. ಫಲವಾದ ನಂಬಿಕೆಯನ್ನು ಕೊಡಪ್ಪ, ದೊಡ್ಡ ನಂಬಿಕೆಯನ್ನು ಕೊಡಪ್ಪ, ಶೋಧನೆಯನ್ನು ಗೆಲ್ಲೋ ನಂಬಿಕೆಯನ್ನು ಕೊಡಪ್ಪ, ಕೆಟ್ಟದ ಆತ್ಮೀಯ ಗಾನಗಳನ್ನು ಆರಿಸುವ ನಂಬಿಕೆಯನ್ನು ಕೊಡಪ್ಪ, ದೊಡ್ಡ ನಂಬಿಕೆಯನ್ನು ಕೊಡಪ್ಪ, ಸ್ಥಿರ ನಂಬಿಕೆಯನ್ನು ಕೊಡಪ್ಪ, ಫಲವಾದ ನಂಬಿಕೆಯನ್ನು ತುಂಬು. ಯಾರು ನಂಬಿಕೆ ಎಲ್ಲ ನಂಬಿಕೆಯನ್ನು ಕೊಡಪ್ಪ, ಹೆಚ್ಚಾದ ನಂಬಿಕೆಯನ್ನು ತುಂಬಪ್ಪ, ಆತ್ಮ ಬಲವನ್ನು ತುಂಬಪ್ಪ, ಎಲ್ಲ ಸಮಯದಲ್ಲಿ ಪ್ರಾರ್ಥನೆ ಮಾಡೋ ಶಕ್ತಿಯನ್ನು ಕೊಡರಾಜ. ಯೇಸುವಿನ ನಾಮದಲ್ಲಿ ಯೇಸುವೇ ಹೇಳಿ, ಯೇಸುವೇ ನಾನು ಶೋಧನೆಗಳಲ್ಲಿ, ಫಲಹೀನತೆಯಲ್ಲಿ, ಕಷ್ಟದಲ್ಲಿ, ರೋಗದಲ್ಲಿ, ಅವಮಾನದಲ್ಲಿ, ನಿಂದನೆಯಲ್ಲಿ, ಶದ್ರಕ್ ಮೇಷಕ್ ಅಭಿನೋದಕರಂತೆ, ಯೋಬನಂತೆ, ದಾನಿಯೇಲನಂತೆ, ದಾವಿದ ಮೋಶೆಯಂತೆ ನಂಬಿಕಸ್ಥನಾಗಿರ್ಬೇಕಪ್ಪ. ನನ್ನಲ್ಲಿರೋ ನಂಬಿಕೆ ಇನ್ನೊಬ್ಬರಿಗೆ ಕೊಡ್ಬೇಕು. ಎಸ್ತಯ್ಯ ಆಶೀರ್ವದಿಸು ದೇವರೇ, ನನಗೆ ನಂಬಿಕೆಯನ್ನು ಕೊಡು ರಾಜ. ವಿಶ್ವಾಸದಿಂದ ನನ್ನನ್ನು ತುಂಬು ದೇವ. ನಂಬಿಕೆಯನ್ನು ಹುಟ್ಟಿಸುವ, ನಂಬಿಕೆಯನ್ನು ಪೂರೈಸುವ ಯೇಸುವೇ, ಆಶೀರ್ವದಿಸು, ಬಲಪಡಿಸು. ಈ ಮಕ್ಕಳನ್ನ ಮುಂದಿನ ದಿನದಲ್ಲಿ ನಂಬಿಕೆಯಿಂದ ಜೀವಿಸುವುದಕ್ಕೆ ಕೃಪೆಯನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ಪ್ರಭಾವ ಘನತೆ ಸ್ತೋತ್ರ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ